ತಾಯೇ
ಇಂದಿಗೆ ಮೈಸೂರು ರಂಗಾಯಣ ಪ್ರಾರಂಭವಾಗಿ 35 ವರ್ಷಗಳು. ಈ 35ನೇ ವರ್ಷದ ರಂಗಾಯಣದ ಪ್ರಯಾಣದಲ್ಲಿ 24ನೇ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವವನ್ನು ನಾವು ಆಯೋಜಿಸಿದ್ದೇವೆ. ಈ ಸಂಬಂಧ ಈಗಾಗಲೇ 4 ದಿನಗಳಿಂದ ಹಲವಾರು ಚಟುವಟಿಕೆಗಳು ಪ್ರಾರಂಭವಾಗಿದ್ದು, ಇಂದು ಸಂಜೆ ಬಹುರೂಪಿಯ ನಾಟಕೋತ್ಸವ ಒಟ್ಟಾರೆಯಾಗಿ ಉದ್ಘಾಟನೆಗೊಳ್ಳಬೇಕಿದೆ. ಅದಕ್ಕೆ ಮುಂಚಿತವಾಗಿ ನಾವು ಇಂದು ಬಹುರೂಪಿ ಚಲನಚಿತ್ರೋತ್ಸವವನ್ನು ಇವತ್ತು ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಲಿಕ್ಕಾಗಿ ಸೇರಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಹೇಳಿ ಖ್ಯಾತ ಚಲನಚಿತ್ರ ನಟಿ ಹಾಗೂ ಪ್ರಗತಿಪರ ಚಿಂತಕರು ಶ್ರೀಮತಿ ಭಾವನಾ ರಾಮಣ್ಣ ಅವರನ್ನು ನಾವು ಕೇಳಿಕೊಂಡಾಗ ಮೈಸೂರು ರಂಗಾಯಣದಿಂದ ಅವರಿಗೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತು ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರು ಹಾಗೂ ರಂಗ ಸಮಾಜದ ಸದಸ್ಯ ಕಾರ್ಯದರ್ಶಿಗಳು ಶ್ರೀ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಇವತ್ತು ರಂಗ ಸಮಾಜದ ಸದಸ್ಯರು ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ರಂಗ ಸಮಾಜದ ಸದಸ್ಯರು ಶ್ರೀ ಮಹಾಂತೇಶ್ ಗಜೇಂದ್ರಗಡ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಈ ಬಹುರೂಪಿಯನ್ನ ಜತನದಿಂದ ರೂಪಿಸಲಿಕ್ಕೆ ಸರ್ವತಾ ಶ್ರಮಿಸ್ತಾ ಇರುವಂತಹ ರಂಗಾಯಣದ ನಿರ್ದೇಶಕರು ಶ್ರೀ ಸತೀಶ್ ತಿಪ್ಪೂರವರು ಕೂಡ ಉಪಸ್ಥಿತರಿದ್ದು ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಈ ಚಲನಚಿತ್ರ ಉತ್ಸವವನ್ನು ಸಂಯೋಜಿಸಿದಂತಹ ಶ್ರೀ ಕೆ ಮುನೂರವರು ಉಪಸ್ಥಿತರಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಚಲನಚಿತ್ರೋತ್ಸವದ ಸಂಚಾಲಕರು ಹಾಗೂ ರಂಗಾಯಣದ ಹಿರಿಯ ಕಲಾವಿದರು ಶ್ರೀಮತಿ ಶಶಿಕಲಾ ಬಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಭಾಗೃಹದಲ್ಲಿ ಯಕ್ಷರಂಗಾಯಣ ಕಾರ್ಕಳದ ನಿರ್ದೇಶಕರು ಶ್ರೀ ವೆಂಕಟರಮಣ ಐತಾಳರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾದ ಹಿರಿಯ ನಿರ್ದೇಶಕರು ರಂಗಾಯಣದ ಹಿತೈಷಿಗಳು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮ ಮುಂದುವರಿಯಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಮಾಧ್ಯಮ ಸ್ನೇಹಿತರು ತಮ್ಮೆಲ್ಲರೂ ಕೂಡ ಮೈಸೂರು ರಂಗಾಯಣದ ವತಿಯಿಂದ ಆತ್ಮೀಯವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಯಾವತ್ತೂ ನಮ್ಮ ಜೊತೆಗಿರುವಂತಹ ಮಾಧ್ಯಮ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಬಹುರೂಪಿ ಉತ್ಸವ ಹಾಗೂ ಚಲನಚಿತ್ರೋತ್ಸವದ ಈ ವಿಭಾಗ ಯಶಸ್ಸುಗೊಳ್ಳಲಿಕ್ಕೆ ಕಾರಣಕರ್ತರಾಗಿರುವಂತಹ ರಂಗಾಯಣದ ಎಲ್ಲ ಹಿರಿಯ ಕಲಾವಿದರು, ರೆಪರ್ಟರಿ ಕಲಾವಿದರು, ರಂಗಶಿಕ್ಷಣ ಕೇಂದ್ರದ ಶಿಕ್ಷಕರು, ರಂಗಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳು, ರಂಗಾಯಣದ ಎಲ್ಲ ಸಿಬ್ಬಂದಿ ವರ್ಗ, ವಿಶೇಷವಾಗಿ ನಮ್ಮ ಸ್ಟುಡಿಯೋ ವಿಭಾಗ ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಮುಂದುವರಿಯಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದ. ರಂಗಾಯಣದ 35ನೇ ಫೌಂಡಿಂಗ್ ಡೇ ಶುಭಾಶಯಗಳು. ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿಗಳೇ, ಸಭಾಗೃಹದಲ್ಲಿ ಬಂದಿರುವಂಥ ಸಿನಿಮಾಸಕ್ತರೆ, 24 ವರ್ಷ ಇದೇ ಕೆಲಸ ಮಾಡ್ತಾ ಇರೋದು ಸಾಕೆನ್ಸಿಲ್ವಾ, ಇನ್ನು ಎಷ್ಟು ವರ್ಷ ಮಾಡ್ತೀರಾ, ಈ ಥರದ ಪ್ರಶ್ನೆಗಳು ಸುತ್ತಲ ವಲಯದಲ್ಲಿ ಕೇಳಿಬಂದಿದೆ. ಆದರೆ ಇದು ಶುರುವಾಗಿದ್ದ ಇದರ ಹುಟ್ಟು ಮತ್ತು ಅದು ಬೆಳೆದು ಬಂದ ದಾರಿ ಇನ್ನೊಂದು ಏನು ಕಾಣ್ತಾ ಇಲ್ಲ, ಮುಗೀತು ಅಂತ. ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಥರದ ಚಿತ್ರೋತ್ಸವಗಳು ಇರ್ತವೆ. ಅದರ ಆ ಚಿತ್ರೋತ್ಸವ ಹೂಡೋದು ಅಥವಾ ಗಟ್ಟೋದಕ್ಕೆ ಒಂದು ಉದ್ದೇಶ ಇರುತ್ತೆ. ಸಾಧಾರಣ ರುಚಿಯ ಚಿತ್ರಗಳು ಬರಲಿ, ಒಳ್ಳೆಯ ವಿಚಾರವಾದ ಚಿತ್ರಗಳು ಬರಲಿ, ಅಥವಾ ಅದೊಂದು ಇಂಡಸ್ಟ್ರಿ ವೃದ್ಧಿಯಾಗಲಿ, ಹಾಗೆಲ್ಲ ಇರುತ್ತೆ. ಆದರೆ ಇದು ಜನರೇ ಕಟ್ಟಿದಂಥ ಒಂದು ಚಿತ್ರೋತ್ಸವ. ಸೊ ಈ ಥರದ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡೋದಕ್ಕೆ ಇದು ಬೇರೆ ಥರದ ತಯಾರಿಬೇಕಾಗುತ್ತೆ. ಆದರೆ ನಾವು 4 ಅಂತಾರಾಷ್ಟ್ರೀಯ ಸಿನಿಮಾಗಳು ತೋರಿಸ್ತೀವಿ ಅಂತ ನಾವು ಅಂತಾರಾಷ್ಟ್ರೀಯ ಅನ್ಕೋತಾ ಇದ್ದೀವಿ. ಆದರೆ ಇದು ಜನರೇ ಕಟ್ಟಿರುವ ಚಿತ್ರೋತ್ಸವ ಅಂತ ಹೇಳಿದಾಗ ಅದೇನಾಗುತ್ತೆ, ಜನರಿಗೆ ಏನು ಬೇಕು, ಏನು ನೋಡ್ಬೇಕೀಗ. ಸೊ ಹಾಗಾಗಿ ಜನರ ದನಿ ಆಗಬೇಕು.
ಸೊ ಇದರ ಇನ್ಸೆಪ್ಷನ್ ನಾನು ಒಂದು ಬಹಳ ಮೊಟ್ಟದಲ್ಲಿ ಹೇಳೋದಾದ್ರೆ ಶ್ರೀಯುತ ಪ್ರಸನ್ನ ಅವರು ಈ ರಂಗಾಯಣದ ನಿರ್ದೇಶಕರಾಗಿದ್ದಾಗ ಅಕ್ಕ ಅನ್ನೋ ಕಲ್ಚರಲ್ ಹಬ್ಬನ ಕಟ್ಟರು. ಸೊ ರಂಗಾಯಣದ ಉದ್ದೇಶ ಬರೀ ನಾಟಕ ತೋರಿಸೋದಲ್ಲ, ಅಲ್ಲಿ ಸೆಮಿನಾರ್ ಇರಬೇಕು, ಜನಪದವರು ಬರಬೇಕು ಅಂತ ಎಲ್ಲರೂ ಸೇರಿಸಿದಾಗ ಸ್ವಲ್ಪ ಸಿನಿಮಾ ವಂಶವರು ನಾಯಕ ಹಿಂದೆ ನಿಲ್ಲೋದು, ನಮಗೊಂದು ಇಷ್ಟ ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಸ್ ಶೆಡ್ ಶುರು ಮಾಡ್ಕೊಂಡು ಅದು ಶೆಡ್ಯೂಲ್ ಇರಲಿಲ್ಲ, ಎಲ್ಲೂ ಪ್ರಿಂಟ್ ಆಗಿರಲಿಲ್ಲ. ಆದರೆ ಒಟ್ಟು ಪ್ರಸನ್ನ ಅವರ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ ಆ ವಿಚಾರದ ಚರ್ಚೆ ಆಗಿತ್ತು. ಸೊ 24 ವರ್ಷದ ಹಿಂದೆ ಇಡೀ ದೇಶದಲ್ಲಿ ಇವತ್ತು ನಾವು ಏನು ಸ್ಯಾಂಕ್ಷನ್ ಅದು ಇದು ಅಂತ ವೈಲೆಟ್ ಹುಚ್ಚೆತ್ಕೊಂಡು ದೇಶದಿಂದ ರಾಜ್ಯದಿಂದ ರಾಜ್ಯಕ್ಕೆ ಹೋಗಿ ಟೂರಿಸಂ, ವೈಲ್ಡ್ ಟೂರಿಸಂ ಬೆಳೆಸಿದೀವೋ ಅದರ ಶಿಶುರಾವಸ್ಥೆ, ಆ ಬಾಲ್ಯಾವಸ್ಥೆಯಲ್ಲಿ ಕಾಡು ಜನರು ಕಾಡಲ್ಲಿ ಇರಬೇಕಾ ಆಚೆ ಇರಬೇಕಾಗೋದು ಒಂದು ಡಿಬೇಟ್ ನಡೀತಾ ಇತ್ತು. ಸೊ ಆ ಸನ್ನಿವೇಶದಲ್ಲಿ ಚರ್ಚೆಗಳು ಏನು ಎಲ್ಲ ನಾಟಕಗಳು ಅದೇ ಥೀಮಲ್ಲಿ ಇಟ್ಕೊಂಡು ಟ್ರೈಬಲ್ ಕಲ್ಚರ್ನ ಪ್ರಮೋಟ್ ಮಾಡೋದಿತ್ತು. ಸೊ ನಮಗೆ ಅದೇ ಥರದ 2 ಸಿನಿಮಾಗಳು ಇಟ್ಕೊಂಡು ಒಂದು ಕಾಡಿಂದ ಆಸೆ ಬರೋಕ್ಕೆ ಇಷ್ಟ ಆಗೋದವರು ಇನ್ನೊಂದು ಕಾಡಲ್ಲಿ ದುಡಿದ್ಬಿಟ್ಟು ಇದು ಇಟ್ಕೊಂಡು ಎಷ್ಟು ಚರ್ಚೆ ಆಯಿತು ಅಂತ ಹೇಳಿದ್ರೆ ಈ ಸೆಮಿನಾರ್ ಹಾಲಷ್ಟೇ ಚರ್ಚೆ ಆಗಲಾಯಿತು. ಸೊ ಅವಾಗ ನಮಗೆ ಅದೊಂದು ಮಹತ್ವ ಗೊತ್ತಾಯಿತು. ಸಿನಿಮಾಗೆ ಬೇರೆ ಥರದೊಂದು ಆಡಿಯನ್ಸ್ ಇದೆ, ಬೇರೆ ಥರದೊಂದು ಧ್ವನಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಈ ಥರ ಏನು ಥೀಮ್ ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕೆ ತಕ್ಕಂಥ ಚಿತ್ರಗಳು. ಚಿತ್ರ ಅಂತ ಹೇಳಿದ ತಕ್ಷಣ ಇಲ್ಲಿ ನಾವು ಸಾಕ್ಷ್ಯ ಬಿಟ್ಟು ಮಾತಾಡ್ತೀವಿ. ಸೊ ಈ ಚಿತ್ರೋತ್ಸವ ಪ್ರಧಾನವಾಗಿ ಸಾಕ್ಷ್ಯ ಚಿತ್ರಗಳನ್ನ ಪ್ರದರ್ಶಿಸ್ತದೆ. ಸೊ ಈ ಸಿನಿಮಾ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಭಾರತದಲ್ಲಿ ಎಷ್ಟು ವಿಸ್ತೃತ ಇದೆ ಅದರಲ್ಲಿ 10% ಸಾಕ್ಷ್ಯ ಚಿತ್ರಕ್ಕೆ ನಾವು ಬೆಲೆ ಕೊಡೋಣ. ಆದರೆ ವೆನ್ ಇಟ್ ಕಮ್ಸ್ ಟು ದ ಇಂಟೆಲೆಕ್ಟ್, ವೆನ್ ಇಟ್ ಕಮ್ಸ್ ಟು ಇಟ್ಸ್ ರಿಯಲ್ ವ್ಯಾಲ್ಯೂ, ಅದಕ್ಕಿಂತ 100 ಪಟ್ಟು ಜಾಸ್ತಿ ರಿಸರ್ಚ್ ಆಗುತ್ತೆ. ಸೊ ಹಾಗಾಗಿ ಭಾರತದಲ್ಲಿ ಈ ಪ್ರಕಾರ ಬೆಳೆದಿಲ್ಲ. ಸೊ ನಾವು ವೆಸ್ಟಲ್ಲಿ ಯಾರು ಡಾಕ್ಯುಮೆಂಟ್ರಿ ಮಾಡೋದು ಜೀವನದಲ್ಲಿ 1-2 ಡಾಕ್ಯುಮೆಂಟ್ರಿ ಮಾಡ್ತಾರೆ. ಅದು ಎಷ್ಟು ಮಹತ್ವಪೂರ್ಣವಾಗಿರುತ್ತೆ ಅಂತಂದ್ರೆ ಕಾನೂನುಗಳನ್ನ ಬದಲಾಯಿಸ್ತಾರೆ. ಒಂದು ಜನಾಂಗ ಇನ್ನೊಂದು ದೇಶದಲ್ಲಿ ಎಂಟ್ರಿ ಸಿಗ್ತದೆ, ಒಂದು ಡಾಕ್ಯುಮೆಂಟ್ರಿ ಮಾಡೋ ಕೆಲಸ. ಆದರೆ ಇವತ್ತು ಈ ಥರದೊಂದು ಮಾಧ್ಯಮನ ನಮ್ಮ ದೇಶದಲ್ಲಿ ಜಸ್ಟ್ ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ಗೆ ಬೇಗ ಬಿಲ್ ಆಗಲಿಕ್ಕೆ ಈ ಕಾರ್ಯಯೋಜನೆ ನಡೀತು ತೋರ್ಸಕ್ಕೆ ಮಾಡೋಂಥ ವರ್ಗ ಆಗಿದೆ. ಸೊ ಹಾಗಾಗಿ ಇವತ್ತು ಎಲ್ಲ ಕಡೆ ಡಾಕ್ಯುಮೆಂಟ್ರಿ ಇದೆ, ನೋಬಡಿ ಯಾಕೆ ಮಾಡಿದೆ ಇದಿದೆ ಅಂತ. ಸೊ ನಮ್ಮ ಭಾಷಾ ಸಂಸ್ಥೆ ಹಲವಾರು ಥರದ ಕನ್ನಡಿಗರ ಧೀಮಂತ ವ್ಯಕ್ತಿಗಳ ಮೇಲೆ ಮಾಡಿರುವಂಥ ಅರ್ಧ ಗಂಟೆ ಡಾಕ್ಯುಮೆಂಟ್ರಿ ಯಾರಿಗೂ ಲಭ್ಯ ಇಲ್ಲ. ಸ್ಕೂಲ್ಸ್ ಬೇಕು ನಾಟ್ ಅವೈಲಬಲ್. ಸೊ ಹಾಗಾಗಿ ಈ ಥರದ್ದು ತುಂಬ ದೊಡ್ಡ ವ್ಯಾಖ್ಯೆ ಇರೋದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ವಿಷಯ ಆಧಾರಿತ ಚಿತ್ರಗಳನ್ನ ಹಿಡಿಯೋದು ಅಂತ ಗುಡ್ಡೆ ಹಾಕಿ ಅದನ್ನು ಕ್ಯೂರೇಟ್ ಮಾಡೋದು ಒಂಥರ ಈ ಹೊಸದಾಗಿ ಕಾಡು ಹೋಗಿ ಪ್ರಾಣಿ ಪಕ್ಷಿಗಳನ್ನ ಹಸುವಂಥವ್ರಿಗೆ ಬಾಯ್ ಸ್ಪೋರ್ಟ್ಸ್ ಅಂತ ಆ ಸ್ಕೌಟಿಂಗ್ ಡೇಸ್ ನಮ್ಗೆ ಮುಗಿದೇ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ವರ್ಷ ನಾವು ಈ ಥರ ಒಂದು 20-25 ಒಂದೇ ಥರದ ಸಾಕ್ಷ್ಯ ಚಿತ್ರಗಳು ಮತ್ತೆ ಜನರು ಬೇರೆ ಇರಲಿ ಅಂತ ಹೇಳ್ಬಿಟ್ಟು ದಿನಕ್ಕೆ 1 ಫೀಚರ್ ಫಿಲ್ಮು ಮತ್ತೆ 2 ಸ್ಲಾಟಲ್ಲಿ ಸಾಕ್ಷ್ಯ ಚಿತ್ರಗಳು. ಆ 90 ನಿಮಿಷದ ಅವಧಿಯಲ್ಲಿ ಸಮಯಕ್ಕೆ ಆಧಾರಿತ 2-3 ಡಾಕ್ಯುಮೆಂಟ್ರಿಗಳನ್ನ ಹಾಕೋತೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ ಇದು ನಾನು ಮೊದಲು ಹೇಳಿದಾಗೆ ಇದು ಜನರೇಟೆಡ್ ಚಿತ್ರೋತ್ಸವದಿಂದ ಆಡಿಯನ್ಸ್ಗೆ ಬೆಳೆಯುತ್ತೆ. ನಮಗೆ ಸಿಕ್ಕಂತ ಒಂದು 8-10 ನಿಮಿಷದಲ್ಲಿ ಮಾತಾಡ್ತೀವಿ ಏನು ಅನಿಸ್ತು, ಯಾಕೆ ಅನಿಸ್ತು ಅಂತ. ಸೊ ಇದು ಹೀಗಾಗಿ ಜನರ ಮನಸ್ಸಲ್ಲಿ ನಾವು ತೋರಿಸಿದ ಚಿತ್ರಗಳು ಉಳ್ಕೊಂಡಿದೆ. ಸೊ ನಮ್ಮ ಎಲ್ಲೋ ರಸ್ತೆ ನೋಡಿದಾಗ ಇದರ ಚಿತ್ರ ತೋರಿಸಿದವರು ಗುರುತಿಸ್ತಾರೆ. ಸೊ ಹಾಗಾಗಿ ಈ ಒಂದು ಯಾನ ಇಷ್ಟು ಇಲ್ಲಿವರೆಗೂ ಬಂದಿದೆ. ಸೊ ಇನ್ನು ಈ ವರ್ಷದ ಚಿತ್ರೋತ್ಸವದ ಬಗ್ಗೆ ಹೇಳೋದಾದ್ರೆ ವಿಷಯ ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು. ಮತ್ತೆ ಅಷ್ಟೊತ್ತಿಗೆ ಸ್ವಲ್ಪ ನಾಟ್ ಸೋ ಚಾಲೆಂಜಿಂಗ್ ಅಂತ ಅನಿಸ್ತು. ಯಾಕೆ ನಾಟ್ ಸೋ ಚಾಲೆಂಜಿಂಗ್ ಅಂತಂದ್ರೆ ಇವತ್ತು ಈ ಚಿತ್ರೋತ್ಸವಕ್ಕೆ ಬೇಕಾಗಿರುವಂಥ ಅಷ್ಟು ಸಿನಿಮಾಗಳು ನಾವು ಈಗಾಗಲೇ ತೋರಿಸ್ತೀವಿ. ನೀವು ನೇಮ್ ದ ಬೆಸ್ಟ್ ಫಿಲ್ಮ್. ಸೊ ಹಾಗಾಗಿ ಏನು ಮತ್ತೆ ಹಳೆ ತೋರಿಸ್ಬೇಕಾ ಅಥವಾ ಹೊಸ ಟೈಟಲ್ಸ್ ಮಾಡಬೇಕು. ಸೊ ಈ 24 ವರ್ಷದಲ್ಲಿ ನಾವು ನೋಡಿದಂಥ ಅತ್ಯಂತ ದೊಡ್ಡ ಆಡಿಯನ್ಸ್ ಬದಲಾವಣೆ ಅಂತಂದ್ರೆ ಯಾರು ತುಂಬಾ ಚರ್ಚೆ ಮಾಡಿದ್ದಕ್ಕೆ ಈ ಆಲ್ಟರ್ನೇಟ್ ಸಿನಿಮಾ ನೋಡೋದು, ಡಾಕ್ಯುಮೆಂಟ್ರಿ ನೋಡೋದು ಹವ್ಯಾಸದಲ್ಲಿದ್ರು ಅವ್ರು ಇವತ್ತು ಥಿಯೇಟರ್ ಬಂದು ಕೂತ್ಕೊಳ್ಳೋ
ಒಂದು ಗಾಂಭೀರ್ಯ ತಂದಿದ್ದಾರೆ. ಯಾಕೆ ಅಂತಂದ್ರೆ ಎಲ್ಲ ಮಾಧ್ಯಮಗಳು ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಆ ವಿಚಾರಗಳನ್ನ ಹುಡುಕ್ತಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಈ ವರ್ಷ ನಾವು ಯಾವುದು 99% ರಿಪೀಟ್ ಮಾಡ್ತೀವಿ, ಹೊಸ ಟೈಟಲ್ನ ಕೊಡೋಕ್ಕೆ ಪ್ರಿಪೇರ್ ಮಾಡಿ. ಎಂತೆಂಥ ವಿಚಾರಗಳು, ಒಂದು ವಿಚಾರ ತಗೊಂಡ ತಕ್ಷಣ ಹೇಗೆ ಆ ವಿಚಾರಗಳು ಇಳಿಬೇಕು ಅನ್ನೋದು ಒಂದು ರಿಸರ್ಚ್ ಇಲ್ಲಿ ನಡೀತಾ ಇದ್ದು ಕ್ಯಾಂಟೀನಲ್ಲಿ. ಶ್ರೀಯುತ ಪ್ರಶಾಂತ್ ಅವರು ಬಂದಿಗೆ ನಮ್ಮ ಜೊತೆಗೆ ಈ ಆಂಗ್ಲ ಮಾಡಿ ಅವರು ಕ್ಯೂರೇಟರ್ಗೆ ತುಂಬ ಸಹಾಯ ಮಾಡ್ತಿದ್ರು. ಸೊ ಅವಾಗ ಆಗ್ತಿದ್ದಂಥ ಚರ್ಚೆಗಳು ಎಲ್ಲನೂ ಪ್ರತಿಯೊಂದು ಚಿತ್ರೋತ್ಸವದಲ್ಲೂ ನಾವು 200-250 ಸಿನಿಮಾಗಳು ಟೈಟಲ್ ಬಿಟ್ಕೊಂಡು ಅದರಲ್ಲಿ ಬಹಳ ವಿಚಾರಗಳನ್ನು ನೋಡಿ. ಹಾಗೆ ಇದು ನಾನು ಈ ಚಿತ್ರೋತ್ಸವಕ್ಕೆ ಒಂದು 140 ಟೈಟಲ್ಸ್ ತೆಗೆದಿದ್ದು, ಅದರಲ್ಲಿ ಮುಖಂಡರಿರ್ಬೋದು, ಬೇರೆ ಬೇರೆ ಮಾಧ್ಯಮದ ಕಾಲೇಜ್ಗಳಿರ್ಬೋದು, ಅವರಿಗೆ ಬೇಕಾದಂಥ ಒಂದು ಸರ್ಕಾರ. ಸೊ ಇನ್ನು ಈ ಸಲ ನನಗೆ ಸತ್ಯಾಗ್ರಹಕ್ಕೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು, ಈ ಸಲ ಡೈರೆಕ್ಟರು ಒಂದು ಹೊಸ ಆಸೆಯನ್ನು ಹೊಂದಿದ್ದಾರೆ. ಏನು ಅಂತಂದರೆ ಈ ರಂಗಾಯಣ ಅಥವಾ ಅಡಲ್ಟ್ ಫೋರ್ಮ್ ಇದು ಇಲ್ಲಿ ಮಕ್ಕಳ ಸ್ಪೇಸ್ ಕ್ರಿಯೇಟ್ ಆಗಬೇಕು. ಸೊ ಹಾಗಾಗಿ ಕಾಂಪ್ರಮೈಸೇ ಬೇಡ, ರಂಗಾಯಣದಲ್ಲಿ ಬಹುರೂಪಿಯಲ್ಲಿ ನ್ಯಾಷನಲ್ ಫೆಸ್ಟಲ್ಲಿ ನಾವು ಮಕ್ಕಳಿಗೆ ಜಾಗ ಕ್ರಿಯೇಟ್ ಮಾಡ್ಕೊಳ್ಳೋಣ. 2 ವರ್ಷ ಬಿಟ್ಟು ಸೊ ಮತ್ತೆ ಇನ್ನೊಂದಷ್ಟು ಕೋರ್ಸ್ ಸಿನಿಮಾಗಳು ಹೋಯ್ತಲ್ಲಪ್ಪ ನನಗೆ 2 ದಿವಸ ಮಕ್ಕಳ ಸಿನಿಮಾ ಹಾಕ್ಬಿಟ್ರೆ, ಯಾಕಂದರೆ ಇವತ್ತು ಇದು ಬಹಳ ಪ್ರಸ್ತುತವಾಗಿದೆ ಫ್ರೀಡಮ್, ಮತ್ತು ಎಲ್ಲ ಕಾಲಕ್ಕೂ ಅದು ಪ್ರಸ್ತುತ ಇರುತ್ತೆ. ಇವು ಸಮಾಜ ಎಷ್ಟು ಸೊಫಿಸ್ಟಿಕೇಟ್ ಆಗುತ್ತೋ ಸ್ವತಂತ್ರ ಹಾಡನ್ನು ಅಷ್ಟೇ ಸೊಫಿಸ್ಟಿಕೇಟ್ ಆಗುತ್ತೆ. ನಿನ್ನಾಡಿ ಒಬ್ಬ ಮನುಷ್ಯನ ಬಡದು ಸ್ಲೇವ್ ಟ್ರೇಡ್ ಹಾಕಲ್ಲ. ಬೆಂಗಳೂರಿಂದ ಟೈ ಹಾಕೊಂಡು ಬ್ಯಾಟ್ ಹಾಕೊಂಡು ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಹುರೂಪಿ 2025 ಇವತ್ತಿನ ಈ ಚಲನಚಿತ್ರೋತ್ಸವದ ಉದ್ಘಾಟನೆಯ ಸಮಾರಂಭಕ್ಕೆ ನನ್ನನ್ನು ಇಲ್ಲಿ ಉದ್ಘಾಟಿಸಲಿಕ್ಕಾಗಿ ಆಹ್ವಾನ ನೀಡಿದ್ದಾರೆ. ಈವರೆಗೆ ನನ್ನ ಮನಸ್ಸಲ್ಲಿ ಏನೋ ಮಾತಾಡ್ಬೇಕಂತ ಅನಿಸ್ತಾ ಇತ್ತು. ಈ ಒಂದು ಸಣ್ಣ ಪುಟ್ಟ ಸಾಕ್ಷ್ಯಚಿತ್ರವನ್ನು ನೋಡಿದಾಗ, ಆ ಮಕ್ಕಳಿಂದ ಹೊರಬಂದಂತಹ ಈ ಪದಗಳನ್ನು ನೋಡಿದಾಗ, ಅಂದರೆ ಏನೇ ಆಗಲಿ ಮಕ್ಕಳು ಅಂತಂದ್ರೆ ನಮಗೆ ತುಂಬ ಮನಸ್ಸಿಗೆ ಹತ್ರ ಆಗ್ತಾರೆ. ಅವರಿಗೆಲ್ಲ ನುಡಿಗಳು ನಮಗೆ ಮನಸ್ಸಿಗೆ ಹತ್ರ ಆಗುತ್ತೆ. ಚಲನಚಿತ್ರೋತ್ಸವ ಸರ್ ಅವರು ಹೇಳ್ದಾಗೆ ಕ್ಯೂರೇಟ್ ಮಾಡಿರುವಂತಹ, ನಮ್ಗೆ ಅನ್ಸುತ್ತೆ ಇದನ್ನು ನೋಡಿದಾಗ ಅನ್ನಿಸ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕ್ಯೂರೇಟ್ ಮಾಡಿರ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಖಂಡಿತವಾಗಿ ಗೊತ್ತಾಗ್ತಾ ಇದೆ. ಮಾತಾಡ್ತಾ ಅವ್ರು ಕೊನೆಯಲ್ಲಿ ಹೇಳಿದ್ರು, ಸಿನಿಮಾ ಜಗತ್ತು ಮತ್ತು ರಂಗಭೂಮಿ 2 ವಿ ಶುಡ್ ಬಿ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್ ಆಗಿ ಹೋಗಬೇಕು ಅಂತ. ಖಂಡಿತವಾಗ್ಲೂ ಹೌದು, ಅದನ್ನು ನಾನು ಒಪ್ಕೊಳ್ತೀನಿ. ಹಾಗೆ ಇರಬೇಕು ಸಹ. ನಾನು ಅಷ್ಟರ ಮಟ್ಟಿಗೆ ರಂಗಕಲಾವಿದೆಯಾಗಿ ನಾನು ಗುರುತಿಸ್ಕೊಳ್ಳದೆ ಇದ್ರು ಸಹ, ಆದರೆ ನನ್ನ ಸ್ಟಾರ್ಟಿಂಗ್ ಮೊದಲನೆಯ ಹೆಜ್ಜೆ ನನ್ನ ಸಿನಿಮಾ ರಂಗಕ್ಕೆ ಬರಲಿಕ್ಕೆ ಕೊಟ್ಟಿದ್ದು ನನಗೆ ರಂಗಭೂಮಿಯೇ. ದಾವಣಗೆರೆಯ ಅಭ್ಯಂತರಂಗ, ಈ ಅಭ್ಯಂತರಂಗ ಎಂಜಿನಿಯರ್ಸ್ನ ಒಂದು ಕಲಾವಿದರ ತಂಡದಲ್ಲಿ ನಾನು ಸೇರಿ ಮೊಟ್ಟ ಮೊದಲ ನಾಟಕವನ್ನು ನಾನು ಪ್ರದರ್ಶನ ಮಾಡಿದ್ದು. ನಾನು ನಾಟಕದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಕೆಂಡ ಸಂಪಿಗೆ, ಡಾಕ್ಟರ್ ಚಂದ್ರಶೇಖರ ಕಂಬಾರರವರ ಒಂದು ನಾಟಕ. ಅಲ್ಲಿಂದ ನಾಟಕಗಳು, ರಂಗಭೂಮಿ ಮತ್ತು ಅವರೆಲ್ಲರೂ ಹತ್ರ ಆಗ್ತಾ ಹೋದ್ರು. ಅದು ಒಂದು ಸ್ವಲ್ಪ ನಾನು ಮುಖ್ಯದಲ್ಲಿರೋದು, ನಾನು ಭರತನಾಟ್ಯ ಕಲಾವಿದೆ. ಭರತನಾಟ್ಯದಲ್ಲೇ ನಾನು ಟ್ರೈನಿಂಗ್ ಎಲ್ಲ, ನನ್ನ ತರಬೇತಿ ಆಗ್ತದೆಲ್ಲ ಭರತನಾಟ್ಯದಲ್ಲೇ. ಅಲ್ಲಿ ಕೆಲವು ನವರಸಗಳಿದೆ, ಹೌದು, ಭಾವನ ಹೊರಹೊಮ್ತೀವಿ. ಆದರೆ ವಾಚಿಕವಾಗಿ ನಾವು ಅದು ಹೇಳುವಂಥದ್ದು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾಟ್ಯದಲ್ಲಿ ಬರುವಂಥ ವಾಚಿಕಗಳಿದೆ ಅಥವಾ ನಾವು ಡೈಲಾಗ್ಸ್ ಹೇಳುವಂಥದ್ದು, ದಾಟ್ ವಿ ಹ್ಯಾವ್ ನಾಟ್ ಟೇಕನ್ ಇಟ್ ಮಚ್.
ಅದು ನಾಟಕದಲ್ಲಿ ನಮಗೆ ಕೊಡ್ತಾ ಹೋಗುತ್ತೆ, ಆ ಶಕ್ತಿಯನ್ನು ತುಂಬ್ತಾ ಹೋಗುತ್ತೆ. ಆ ಪದಗಳನ್ನು ಹೇಳ್ತಾ ಹೇಳ್ತಾ ಯಾವುದೇ ಮಂತ್ರ ಜಪ ನಾವು ಅದನ್ನು ಹೇಳ್ತಾ 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 ನಮ್ಮನ್ನೇ ಆವರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಬಿಡುಗಡೆ, ಲಿಬ್ರೇಷನ್, ದಟ್ ಶುಡ್ ಬಿ ಅ ಜಪ ಫಾರ್ ಎವ್ರಿವನ್. ನಾವು ಆರ್ಟ್, ಕಲೆ ಅಥವಾ ಕಲಾವಿದರು ಅಂತ ಯಾಕೆ ಅವರಿಗೆ ಒಂದು ಸಮಾಜದಲ್ಲಿ ಹಣದ ವಿಷಯದಲ್ಲಿ ನಾವು ಬಡವರಾಗೇ ಇರಬಹುದೇ ವಿನಃ ಶ್ರೀಮಂತಿಕೆ ಒಂದು ಕಲೆಯುಳ್ಳ ನಾಡು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಕಲೆ ಶ್ರೀಮಂತನ, ಕಲೆನೇ ಒಂದು ಶ್ರೀಮಂತಿಕೆಯನ್ನು ಹೇಳುವಂಥದ್ದಿರುತ್ತೆ. ಲಿಬ್ರೇಷನ್ ಮತ್ತು ಕಲೆಗೆ ತುಂಬಾ ಹತ್ತಿರ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನು ಒಂದಲ್ಲ ಒಂದು ರೀತಿ ತನ್ನನ್ನು ಅವನು ಹಾಕೊಂಡಿರೋ ಪಾಪತೆಗಳಿರಬಹುದು, ಅವನ ಸುತ್ತಲೂ ಸಮಾಜ ನಿರ್ಮಾಣ ಮಾಡುವಂತಹ ಬಂಧನಗಳಿರಬಹುದು, ಅಥವಾ ಅವನ ವೈಯಕ್ತಿಕ ಜೀವನದಲ್ಲಿ ಆಗುವಂತಹ ಕೆಲವು ಘಟನೆಗಳಿರಬಹುದು, ಬಾಲ್ಯದಲ್ಲಿ ನಡೆಯುವಂತಹ ಮೇನ್ಲಿ ಐ ಥಿಂಕ್ ನಾನು ಸತೀಶ್ ಸರ್ ಒಂದಾಗಲೇ ಹೇಳ್ತಾರೆ, ನೀವು ಮುಂಚೆ ಬಾಲಭವನದಲ್ಲಿ ಇದ್ರಿ ಅಲ್ವಾ ಅಂತ. ಹೌದು, ನಾನು ಮುಂಚೆ ಬಾಲಭವನದ ಅಧ್ಯಕ್ಷೆ ಆಗಿದೆ. ಮೇನ್ಲಿ ಐ ಥಿಂಕ್ ತುಂಬಾ ಮುಖ್ಯವಾಗಿ ನಮಗೆ ಸಮಾಜದಲ್ಲಿ ಸಮಾಜ ನಮಗೆ ಏನೇ ಕೊಡ್ತಾ ಇರಲಿ, ಅದು ನಮ್ಮ ರಾಜಕೀಯ ಇರಬಹುದು, ಸರ್ಕಾರ ಇರಬಹುದು, ಯಾರೇ ನಾವು ಬಹುಮುಖ್ಯವಾಗಿ ನಾವು ಗಣನೆಗೆ ತಗೊಂಡು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ಬೇಕಾಗಿರೋದು ಬಾಲ್ಯಕ್ಕೆ. ಏನು ನಮಗೆ ಬಾಲ್ಯದಲ್ಲಿ ಸಿಗತ್ತೆ ಅದನ್ನು ನಾವು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ನಾನು ಹಾಗೆ ಸಮಾಜ ನೋಡ್ತಾ ಹೋಗ್ತೀನಿ, ಸಮಾಜ ನಾನು ಹಾಗೆ ನೋಡ್ತಾ ಹೋಗುತ್ತೆ. ಅದಕ್ಕೆ ನಾನು ಉದಾಹರಣೆ ಅಂತ ಹೇಳ್ಬೋದು. ನಾನು ಪ್ರೀತಿಯಲ್ಲ, ನಾವೆಲ್ಲ ದಾವಣಗೆರೆಯಲ್ಲಿ ಬೆಳೆದವರು ಅಂಡ್ ಒಟ್ಟಾಗಿ ಕುಡ್ಕೊಂಡು ಬೆಳೆದಿರೋರು. ನಮಗೆ ಆ ಸ್ವಾತಂತ್ರ್ಯ ನನ್ನ ತಂದೆ ತಾಯಿ ಕೊಟ್ಟರು, ಅವನಿಗೆ ಅವ್ರ ತಂದೆ ತಾಯಿ ಕೊಟ್ಟರು. ಅಷ್ಟೇ ಅಲ್ಲ, ಅದನ್ನ ಹೊರತುಪಡಿಸಿ ನಮಗೆ ಆ ಊರು ಕೊಡ್ತು. ಒಂದಲ್ಲ ಎರಡಲ್ಲ, ಎಲ್ಲ ವೇದಿಕೆಗಳು ಕೊಡ್ತು. ಅಲ್ಲಿ ನಮ್ಗೇನು ನಮ್ಗೆ ಅನಿಸಿಕೆಗಳು ಅನಿಸ್ತಾ ಇದೆ ಅದನ್ನ ಮಾತಾಡ್ಲಿಕ್ಕೆ, ಅದನ್ನ ಹೊರ ಹಾಕಲಿಕ್ಕೆ, ಒಂದು ಚರ್ಚೆ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ಊರು ಕೊಡ್ತು. ದಟ್ ಇಸ್ ಹೌ ಐ ಥಿಂಕ್ ದಟ್ ಇಸ್ ವಾಟ್ ಮೇಡ್ ಮೀ ಟುಡೇ ವಿತ್ ವಾಟ್ ಎವರ್ ದ ಕಾನ್ಫಿಡೆನ್ಸ್ ಐ ಹ್ಯಾವ್. ನಾನು ಓದಿರೋದು ಸರ್ಕಾರಿ ಶಾಲೆ ಕನ್ನಡ ಮೀಡಿಯಮಲ್ಲಿ ಓದಿರೋದು, ಆದರೂ ಸಹ ಒಂದು ಬೇರೆ ವೇದಿಕೆಯ ಮೇಲೆ ನಾನು ನಿಲ್ಲುವಂತಹ ಒಂದು ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಮೂಡಬೇಕಾದ್ರೆ ಅದು ನನಗೆ ಆ ಊರು, ಆ ನೆಲ, ಆ ಸಮಾಜ, ಜನ, ಟೀಚರ್ಸ್, ಫ್ರೆಂಡ್ಸ್, ಕುಟುಂಬ, ತಂದೆ ತಾಯಿ ಎಲ್ಲರೂ ಕೊಟ್ಟಿರುವಂತಹ ಸ್ವಾತಂತ್ರ್ಯ ಇದೆ ನೋಡಿ, ಅದು ನನಗೆ ಇವತ್ತು ಈ ವೇದಿಕೆಗೂ ಬರಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ. ಎಲ್ಲಿ ನಾವು ಸ್ವಾತಂತ್ರ್ಯ 4 ಗೋಡೆಗಳ ಮಧ್ಯದಲ್ಲಿ ನಾವು ಮಕ್ಕಳನ್ನು ಕೂಡ ಹಾಕಕ್ಕೆ ಶುರು ಮಾಡಿಬಿಡ್ತೀವಿ. ಅದು ಹೇಳಿದಾಗೆ ಸಿಂಗಲ್ ಪೇರೆಂಟಿಂಗ್, ಇಟ್ ಇಸ್ ರ್ಯಾಂಪೆಂಟ್ ಟುಡೇ. ಇಟ್ ಇಸ್ ಸೋ ರ್ಯಾಂಪೆಂಟ್ ಟುಡೇ. ಐ ಆಮ್ ಸಾರಿ, ಬಟ್ divorce cases are going so high. ತಂದೆ ಸ್ಥಾನದಲ್ಲಿರುವವರು, ತಾಯಿ ಸ್ಥಾನದಲ್ಲಿರುವವರು ಯಾರೂ ಸಹ ನಾಳೆ ನನ್ನ ಮಕ್ಕಳ ಭವಿಷ್ಯ ಏನಾಗಬಹುದು, ಮಗುವಿನ ಭವಿಷ್ಯ ಏನಾಗಬಹುದು ಅಂತ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇವತ್ತಿನ ನಾವು ಆ ಜನರೇಷನ್ ಅಲ್ಲಿ ನಾವಿಲ್ಲ. ಅದು ನನ್ನ ತಂದೆ ತಾಯಿ ಜನರೇಷನ್ ಅಲ್ಲಿ ಇರ್ತಾ ಇತ್ತು. ನಾಳೆ ನಾವಿಬ್ರು ಏನೋ ಆದ್ರೆ ಜಗಳಾಗಿ ನಾವು ಬೇರೆ ಆದ್ರೆ ನನ್ನ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ರು. ಇವತ್ತು ಆ ಥರ ಇಲ್ಲ. ಇಟ್ಸ್ ಆಲ್ಸೋ ವೆರಿ ಗುಡ್. ಹೆಣ್ಣಿಗೆ ತನ್ನದೇ ಆದಂತಹ ಒಂದು ಸ್ವಾವಲಂಬಿತನದ ಒಂದು ಗಟ್ಟಿತನವನ್ನ ಇವತ್ತು ನಮ್ಮ ಸಮಾಜ ಮಾಡಿಕೊಟ್ಟಿದೆ. ಇಟ್ ಇಸ್ ವೆರಿ ಗುಡ್. ಗಂಡಿಗೂ ಅಷ್ಟೇ. ಆದ್ರೆ ನಾವು ಬರ್ತಾ 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 ನಮ್ಮದಲ್ವೇನೋ, ನಂದಲ್ವೇ ಏನೋ ಅದು ಆ ಮಗು ಹೊರಗೆ ಬಂದ ಕೂಡಲೇ ನಂದಲ್ಲ ಅನ್ನೋ ಒಂದು ಸ್ಥಿತಿ, ಒಂದು ಮನಸ್ಥಿತಿಗೆ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾನು ಇತ್ತೀಚೆಗೆ ಸುಮ್ಮನೆ ಹಾಗೆ ಲಾಯರ್ಸ್ ಒಬ್ಬರನ್ನ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ, ಒಂದು 4 ಜನ ಲಾಯರ್ಸ್ ನಾವೆಲ್ಲ. ಅದ್ರಲ್ಲಿ ಒಬ್ಬ ಲಾಯರ್ನ ಅಕ್ಕ, ಶೀಸ್ ಅ ಜಡ್ಜ್. ಯಾವ್ದ್ರಲ್ಲಿ ಜಡ್ಜ್ ಆಗಿದ್ದಾರೆ ಅಂದ್ರೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಜಡ್ಜ್ ಆಗಿಬಿಟ್ಟಿದ್ದಾರೆ ಅವರು. ಫ್ಯಾಮಿಲಿ ಕೋರ್ಟ್ ಬರುವಂತ ಕೇಸಸ್ ನೋಡಿ 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 ಶಿ ಹ್ಯಾಸ್ ಗಾನ್ ಇನ್ ಟು ಡಿಪ್ರೆಷನ್. ಆಮೇಲೆ ಇವರೇ ಮನೆಯವ್ರು ಹೇಳ್ತಿದಾರಂತೆ, ಬೇಡ ಬೇಡ ಕೆಲಸ ಬಿಟ್ಬಿಡು, ಇದು ಬೇರೆ ಕಡೆ ನೀವು ಟ್ರಾನ್ಸ್ಫರ್ ತಗೋ. ಬಿಕಾಸ್ ಇಮ್ಯಾಜಿನ್ ಒಬ್ಬ ನ್ಯಾಯಾಧೀಶರ ಸ್ಥಾನದಲ್ಲಿರುವಂತವರಿಗೆ ಅದನ್ನ ತಡೀಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಅಷ್ಟು ಕ್ಷುಲ್ಲಕ ಕಾರಣಗಳಿಗಾಗಿ ಇವತ್ತು ದಾಂಪತ್ಯ ಜೀವನದಿಂದ ಹೊರ ಹೋಗ್ತಾ ಇರುವಂತದ್ದು, ಹೊರ ನಡೀತಾ ಇರುವಂತದ್ದು, ಇದೆಲ್ಲದೂ ಆಗ್ತಿರೋದ್ರಿಂದ ಇಟ್ ಇಸ್ ಇಂಪ್ಯಾಕ್ಟಿಂಗ್ ದ ಚಿಲ್ಡ್ರನ್. ಆಲ್ಸೋ ಐ ಆಮ್ ಎಕ್ಸ್ಟ್ರೀಮ್ಲಿ ಅಗೇನ್ಸ್ಟ್ ಈ ಆಡಿಟೋರಿಯಂ. ತುಂಬಾ ಚೆನ್ನಾಗಿದೆ, ಇದ್ರ ಬಗ್ಗೆ ಅಲ್ಲ. ನಾನು ಬಾಲಭವನದಲ್ಲಿ ಇರ್ಬೇಕಾದ್ರೆ ನಾನು ಯಾವ ಗೋಡೆನೂ ಕಟ್ಟಕ್ ಬಿಟ್ಟಿಲ್ಲ. ನಮ್ಗೆ ಇವತ್ತು ನಾವು ಪಾರ್ಕಿಗೆ ಹೋಗ್ತೀವಂದ್ರೆ ಪಾರ್ಕಿಗೆ ಒಂದು 4 ಎಲ್ಲದು ಬೌಂಡ್ರಿ ಎಲ್ಲಿದೆ ಸರ್ ನಮ್ಗೆ ಬಿಡುಗಡೆ? ಅದು ಈ ಪೋಸ್ಟರ್ನಲ್ಲೇ ಬರ್ಬೇಕಷ್ಟೇ. ಮತ್ತೆ ಎಲ್ಲೂ ನಮ್ಗೆ ಬಿಡುಗಡೆ ಇಲ್ಲ, ಲಿಬರೇಷನ್ ಇಲ್ಲ. ಇಟ್ ಸ್ಟಾರ್ಟ್ಸ್ ವಿತ್ ದೀಸ್ ಥಿಂಗ್ಸ್, ಬೌಂಡ್ರೀಸ್ ಬೌಂಡ್ರೀಸ್ ಬೌಂಡ್ರೀಸ್. ಪ್ರತಿಯೊಂದರಲ್ಲಿ ಇವತ್ತಾಗಲೇ ಲ್ಯಾಂಡ್ ಕಾಸ್ಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ನಾವೆಲ್ಲ ಊರಿಗೆಲ್ಲ ಹೋಗುವಾಗ ಇಷ್ಟು ವಿಶಾಲವಾಗಿ, ಅಂದ್ರೆ ಇಡೀ ಊರೇ ನಮ್ದು ಅನಿಸ್ತಾ ಇತ್ತು. ಯಾಕಂದ್ರೆ ಯಾರು ಅವ್ರವ್ರ
ಹೊಲಕ್ಕೆ ಅವ್ರು ಬೆಲೆ ಹಾಕ್ತಾರೆ ಈಗ ಮುಂಚೆ. ಈಗ ಕಾಸ್ಟಿಂಗ್ ಹ್ಯಾಸ್ ಗಾನ್ ಸೋ ಹೈ, ಪ್ರತಿಯೊಬ್ರು ಅವರವರ ಹೊಲಕ್ಕೂ ಸಹ ಬೇಲಿ ಆಗ್ತಾ ಹೋಗ್ತಿದ್ದಾರೆ. ಅಂದ್ರೆ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಬೌಂಡ್ರೀಸ್ ಎವ್ರಿವೇರ್. ಅದು ಬೇಡ ಬೇಡ ಅಂದ್ರೆ ನನ್ನ ಮನಸ್ಸಿಗೆ ಕೂರ್ತಾ ಹೋಗುತ್ತೆ. 4 ಗೋಡೆಯಿಂದ ಹೊರಬರುವಂತಹ ಪ್ರಯತ್ನ ಅಥವಾ ಆ ಮಕ್ಕಳಿಗೆ ಹೊರ ಹೋಗೋಕ್ಕೆ ಒಂದು ಅವಕಾಶ ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಕಲೆ, ಕಲಾವಿದ, ಸ್ಪೆಷಲಿ ಥಿಯೇಟರ್, ರಂಗಭೂಮಿ ಅಂತಿದಂತೆ ಇವತ್ತು ಟಾಮ್ ಹ್ಯಾಂಕ್ಸ್, ನಮ್ಮ ಶಬನಾ ಆಜ್ಮಿ ಅವರು, ನಸೀರ್ ಅಲಿ ಅವರು, ಓಂಪುರಿ, ನಮ್ಮ ಪ್ರಕಾಶ್ ಅವರು, ಐ ಥಿಂಕ್ he is joining you all tomorrow. ಜಯ ಶ್ರೀಮಾನ್. There's so many people from ನಮ್ಮ ಕರ್ಬಸ್ವೇ ಅವರಿದ್ರು. ಹಾಗೆ ನಾನು ಇತ್ತೀಚೆಗೆ ರಾಮಚಾರಿ ಅನ್ನುವಂತಹ ಒಂದು ಧಾರಾವಾಹಿಯಲ್ಲಿ ನಡೆಸಿದೆ. ಅದರಲ್ಲಿ ಮಂಡ್ಯ ರಮೇಶ್ ಅವರ ನಟನೆಯಿಂದ ಬಂದಿರುವಂತಹ ಹುಡುಗ ಇರುತ್ತೆ. ಸಾಕಷ್ಟು ಜನ ತಮ್ಮ ಅಚ್ಯುತ್ ಕುಮಾರ್ ಅವರು, ದರ್ಶನ್, ವಿಲಾಸನಂದ, ಸೊ ಹೀಗೆ ತುಂಬಾ ಜನ ಬರ್ತಾ ಇದ್ದಾರೆ. ವಾಟ್ ಡಸ್ ಇಟ್ ಡೂ ಅಂತ ಹೇಳಿದ್ರೆ, ಲಿಬ್ರೇಷನ್ ಅನ್ನುವಂಥದ್ದು ನಾನು ಇನ್ನೊಬ್ಬರ ಹತ್ರ ಕಸ್ಕೊಳ್ಳೋವಂಥದ್ದಲ್ಲ. ಬಟ್ ವಾಟ್ ಡಸ್ ಇಟ್ ಡೂ? ಒಂದು ನನಗನ್ಸದು, ನಾನು ಡಿಸೈಡೆಡ್, ನಾನು ವಾಂಟ್ ಟು ಲಿವ್ ಆಸ್ ಅನ್ ಆರ್ಟಿಸ್ಟ್. ಅದು ಹೆಂಗೋ ನನಗೆ ಗೊತ್ತಿಲ್ಲ. ಬಟ್ ನಾನು ನನ್ನ ಮುಂಚೆ ಎಲ್ಲರೂ ಹೇಳ್ತಿದ್ರು, ಮೇಡಮ್ ಆ ಸೈಡ್ ತೊಗೊಂಡ್ಬೇಡ, ಮೇಡಮ್ ಈ ಸೈಡ್ ತೊಗೊಂಡ್ಬೇಡ, ಆಗಿದೆ ಮೇಡಮ್, ಈ ಜಾಗ ಖಾಲಿದೆ ಮೇಡಮ್ ಅಂತ. ದೆನ್ ಐ ಸೆಡ್ ನೋ, ಒಂದು ಸರ್ತಿ ದಟ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಡೂ ಇನ್ ಮೈ ಲೈಫ್. ನಾನು ಒಬ್ಬ ಕಲಾವಿದೆಯಾಗಿ ಬದುಕಬೇಕು ಅಂತ ಹೇಳುವಾಗ ನನಗನ್ಸೋದು, ಮೊಟ್ಟ ಮೊದಲಿಗೆ ನನ್ನಲ್ಲಿ ಒಂದು ಪ್ರಶ್ನೆಗಳನ್ನ ನನ್ನ ಬಗ್ಗೆ ಹಾಕೊಳ್ಳೋಕೆ ಶುರು ಮಾಡಬೇಕು. ಆ ಶಕ್ತಿ ಕೊಡುವಂಥದ್ದು ಕಲೆ. ಥಿಯೇಟರ್ ಗಿವ್ಸ್ ಯು ದ ಸ್ಟ್ರೆಂತ್ ಆಫ್ ಕ್ವೆಶ್ಚನಿಂಗ್ ಯುವರ್ ಓನ್ ಸೆಲ್ಫ್. ಯಾವಾಗ ನನಗೆ ನಾನು ಇಫ್ ಐ ಆಮ್ ಕೇಪಬಲ್ ಆಫ್ ಕ್ವೆಶ್ಚನಿಂಗ್ ಮೈ ಓನ್ ಸೆಲ್ಫ್, then I have the guts to question others. If I am not able to question myself, I have no strength to ask someone else or question them why this is happening. ಆ ಮಕ್ಕಳು ಕೇಳ್ತಿದ್ದಾರೆ, ಪ್ರೆಸಿಡೆಂಟ್ ಕೇಳ್ತಿದ್ದಾರೆ, ಆನ್ಸರ್ ಮೀ ವೈ ದಿಸ್ ಇಸ್ ಹ್ಯಾಪನಿಂಗ್, ಟೆಲ್ ಮೀ ವಿತ್ ಮೈ ಓನ್ ವರ್ಡ್ಸ್ ಅಂತ ನನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿ ಯಾಕೆ ಆಗ್ತಿದೆ ಇದೆಲ್ಲ ಅಂತ. ಈ ಪ್ರಶ್ನೆಗಳು ಆ ಮಕ್ಕಳಾಗಿ ನಾವೆಲ್ಲರೂ ಹೊರಹೊಮ್ಮಬೇಕು. ಮಗುವಾಗಿ ನಾವಿರ್ಬೇಕು. ಆ ಮಕ್ಕಳು ನಾವು ಹೇಳ್ತೀವಿ, ಎಷ್ಟೋ ಮಕ್ಕಳು ಮಾತಿಗೆ ನಾವು ಉತ್ತರನೇ ಕೊಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ಅದಕ್ಕೆ ಯಾವುದು ಗೊತ್ತಿಲ್ಲ, ಅರಿವಿಲ್ಲ ಅಲ್ಲ. ಅದು ಕಡಿವಾಣದಲ್ಲಿ ಬರ್ತಾನೆ ಇಲ್ಲ. ಮಕ್ಕಳು ಬುದ್ಧಿನೂ ಬರಲ್ಲ, ಮಕ್ಕಳು ಬರಲ್ಲ, ಎಲ್ಲ ಹಾಕಿ ನಾವು ಕಟ್ಟ ಕೂರಿಸ್ತಾ ಇರ್ತೀವಿ. ಸೊ ದೇ ಆರ್ ಸೋ ಲಿಬ್ರಲ್ ಆಲ್ರೆಡಿ. ದೇವ್ರು ನಮ್ಮನ್ನು ಹುಡ್ಬೇಕಾದ್ರೆ ಹಿ ಹಸ್ ಮೇಡ್ ಅಸ್ ಲಿಬ್ರಲ್ ಕಂಪ್ಲೀಟ್ಲಿ. ನಮ್ಮನ್ನ ನಾವು ಕಡಿವಾಣಗಳನ್ನ ಹಾಕೊಳ್ತಾ ಹೋಗೋದು. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಹೋಗಿ ಪ್ರಶ್ನೆ ಕೇಳಬಾರ್ದು, ಆ ಪ್ರಶ್ನೆ ಕೇಳಬಾರ್ದು, ಭಯ. ಅವ್ರಿಗೊಂದು ಪ್ರಶ್ನೆ ಕೇಳ್ತಿದ್ದಂಗೆ ನಾಳೆ ಏನೋ ತೊಂದರೆ ಆಗುತ್ತೆ, ಅಪ್ಪನ ಕೆಲಸ ಹೋಗುತ್ತೆ. ಅಥವಾ ಗವರ್ಮೆಂಟಲ್ಲೇ ಇರೋರು, ಇತ್ತೀಚಿನ ದಿನಗಳಲ್ಲಿ ನಾವು ಗವರ್ಮೆಂಟ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ವೈ ದಟ್ ಇಸ್ ಹ್ಯಾಪನಿಂಗ್? ಇಟ್ಸ್ ಓನ್ಲಿ ಬಿಕಾಸ್ ಕಡಿವಾಣಗಳು, ಬಂಧನಗಳು, ಸಪ್ರೆಷನ್, ಜಾತಿ, ಮತ, ಅಲ್ಲಿಂದನೇ ಶುರುವಾಯಿತು ಇವತ್ತು ಪ್ರಾರ್ಥನೆ. ಯಾವುದು ಇರಬಾರ್ದು ಅಂತ ಎಲ್ಲದರ ಸಪ್ರೆಸ್ ಆಗಿ ಮನುಷ್ಯನಿಗೆ ಬರ್ತಾ ಆಸ್ ಇಟ್ ಈಸ್ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಮ್ಮದೇ ಆದಂತ ತಾಪತ್ರಯಗಳೇ 108 ಇರುತ್ತೆ. ಅದರ ಮೇಲಿಂದ ಮೇಲೆ ಯಾರು ಪವರ್ ಅಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಇನ್ನೂ ನಮ್ಮ ತಲೆ ಮೇಲೆ ಬಡ್ತಾ ಹೋಗ್ತಾರೆ. There is more and more separation. And there is no strength to ask any question at all. ಎಲ್ಲಿ ಪ್ರಶ್ನೆಗಳಿಲ್ವೋ ಅಲ್ಲಿ ಉತ್ತರ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಪ್ರಶ್ನೆಗಳಿಲ್ವೋ ಅಲ್ಲಿ ಬಿಡುಗಡೆಗೆ ಕಡಿವಾಣವನ್ನ ತೆಗೆಯೋರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಯಾರ ಲಿಬರೇಷನ್ ಕೊಡ್ಬೇಕಾಗಿದೆಯಲ್ಲ, ಯಾರ ಕಡಿವಾಣ ತೆಗಿಬೇಕಾಗಿದೆಯಲ್ಲ, ಅದು ನನ್ನ ಮನಸ್ಸಿರಬಹುದು, ನನ್ನ ಚಿತ್ತ ಇರಬಹುದು, ಅಥವಾ ಬೇರೆಯವ್ರು ಬಂದು ನನಗೊಂದು ಅರಿವನ್ನ ಹೇಳೋರಿರ್ಬೇಕು. ಅದೆಲ್ಲದು it only happens when you start questioning yourself, then you find your answers. I can ask questions to others. ನಮ್ಮಲ್ಲಿ ಇವಾಗ ಫೈರ್ ಸಂಸ್ಥೆಯ ಒಂದು ಧ್ವನಿ ಉದ್ಭವ ಆಗಿದೆ. ನಮ್ಮ ಚಲನಚಿತ್ರೋತ್ಸವದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಪಾಶ್ ಅನ್ನ ಒಳಪಡಿಸ್ಕೊಳ್ಬೇಕು ಕಾಯ್ದೆಯನ್ನ ಅಂತ. ಅದಕ್ಕೆ ನಾನು ವಿರೋಧವನ್ನೇ ವ್ಯಕ್ತಪಡಿಸಿದ್ದೀನಿ. ಯಾಕೆ? ಸರ್ಕಾರ ಹೇಳಿದೆ, ಸರ್ಕಾರಕ್ಕೆ
ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ, ನಮ್ಮ ದೇಶ ನಮಗೆ ಕೊಟ್ಟಿದೆ, ನಮ್ಮ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿದೆ, ನಮ್ಮ ಅಂಬೇಡ್ಕರ್, ಮಹಾತ್ಮ ಗಾಂಧಿಯವರು, ಇವರೆಲ್ಲರೂ ನಮ್ಗೆ ಈ ಬಾಳಿ ಅಂತ ಇದನ್ನು ಅಷ್ಟೆಲ್ಲ ಹೋರಾಟ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. If I do not have the strength to ask or question back the government, ನಮಗಾಗಿ ನಾವು ಇವತ್ತು ಪ್ರಶ್ನೆಯನ್ನ ಕೇಳಿಲ್ಲ ಅಂದ್ರೆ ಮತ್ತೆ ನಮಗಾಗಿ ಯಾರು ಕೇಳ್ತಾರೆ ಪ್ರಶ್ನೆಯನ್ನ? ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಲೆ, ಜಾತಿ, ಮತ, ಲಿಂಗತ್ವ ಇದೆಲ್ಲವನ್ನ ಮೀರಿತು. ಇಲ್ಲಿ ನಾನು ಲಿಂಗತ್ವವನ್ನ ಒಂದು ಲಿಮಿಟೇಷನ್ ಆಗಿ ತಗೊಂಡು ದಿಸ್ ಇಸ್ ಅ ವುಮನ್, ದಿಸ್ ಇಸ್ ಅ ಮ್ಯಾನ್ ಅಂತ ಹೇಳಿದ್ರೆ there is no chance for liberation and ಬಿಡುಗಡೆಗೆ. ಇಲ್ಲಿ ನನ್ನ ವಯಸ್ಸು, ನಾನಿವತ್ತು 30 ವರ್ಷದವರು 50 ವರ್ಷದವರು, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಟ್ರೀಟ್ ಅವರ್ ಸೆಲ್ಫ್. ಅಥವಾ ಇನ್ನೊಬ್ಬ 10 ವರ್ಷದವನು ಸಣ್ಣವನಿದ್ದಾನೆ, ನನಗಿಂತ ಸಣ್ಣವನಿದ್ದಾನೆ, ಈ ಬೆಟರ್ ಒಬೇ ಮೀ. That is not how we talk about liberation. If at all we are looking towards liberation, ಅದೆಲ್ಲ ಹೋಗ್ಬೇಕು. ಕಲೆಯಲ್ಲಿ ಕಲೆಯನ್ನ ಉಳಿಸ್ಕೊಂಡು ನಾವಿವತ್ತು ಕಲೆಯ ಮೂಲಕ ವಿ ಕ್ಯಾನ್ ಬಿ ದ ವಾಯ್ಸ್. ಪಿಕ್ಚರ್, ಸಿನಿಮಾ, ಇಟ್ ಟಾಕ್ಸ್ ಅಬೌಟ್ ಮೆನಿ ಥಿಂಗ್. ದಟ್ ಈಸ್ ದಿ ರಿಯಲ್ ವಾಯ್ಸ್. ಯಾಕಾಗಿ ಈ ಎಲ್ಲ ವೇದಿಕೆಗಳನ್ನ, ಈ ಎಲ್ಲ ಮೀಡಿಯಮ್ಸ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಸಮಾಜಕ್ಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ಈ ವೇದಿಕೆಯಲ್ಲಿ ಬಂದು ಮಾತಾಡಕ್ಕಾಗಲ್ಲ, ಅಥವಾ ಎಲ್ಲರೂ ಡೈರೆಕ್ಟರ್ ಆಗಕ್ಕಾಗಲ್ಲ, ಎಲ್ಲರೂ ಆರ್ಟಿಸ್ಟ್ ಆಗಕ್ಕಾಗಲ್ಲ. ಆದ್ರೆ ಅದನ್ನ ನೋಡಿ ಆದ್ರೂ ಅಲ್ಲಿಂದ ಅಲ್ಲಿಗೆ ನೀವು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡಬಹುದು. ನಾಳೆ ನೀವೇ ಒಬ್ಬ ಪ್ರಧಾನಮಂತ್ರಿ ಆಗ್ಬಹುದು, ನೀವೇ ಒಬ್ಬ ಮುಖ್ಯಮಂತ್ರಿ ಆಗ್ಬಹುದು. ಆಗ ಇನ್ನೊಬ್ಬನ ಕೂಗನ್ನ ಕೇಳುವಂತಹ ಒಂದು ಸೂಕ್ಷ್ಮತೆ ನಮ್ಮೆಲ್ಲರಲ್ಲೂ ಬೆಳೀಲಿ ಅನ್ನೋದೇ ಈ ಎಲ್ಲ ಮೀಡಿಯಮ್ಸ್ ಇರುವಂಥದ್ದು. ಪ್ಲೀಸ್ ಡು ಮೇಕ್ ಯೂಸ್ ಆಫ್ ಇಟ್. ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಿಟಿ. ನಮ್ಮ ಮೈಸೂರಲ್ಲಿ ಯಾವ ಟ್ರಾಫಿಕ್ ರಗಳೆ ಇಲ್ಲ, ಯಾವ ಗಲಭೆ ಇಲ್ಲ, ಎಂಥದ್ದು ಇಲ್ಲ. ಇಟ್ ಇಸ್ ಸೋ ಬ್ಯೂಟಿಫುಲ್. ಯಾವ ಅರ್ಬನೈಸೇಷನ್ ಇಲ್ಲ, ಭಾರವನ್ನ ಈ ಮೈಸೂರಿನಲ್ಲಿರುವಂತಹ ಜನರಲ್ಲಿ ನೀವು ನೀರಿಲ್ಲ. ಪ್ಲೀಸ್ ಟು ಮೇಕ್ ಯುವರ್ ಯೂಸ್ ಆಫ್ ಸಚ್ ಆಪರ್ಚುನಿಟಿ. ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ನನ್ನ ನಿಮ್ಮ ಈ ಎಂಟ್ರಿ ಆಗ್ತಿದ್ದಂಗೆ, ಈ ಆಡಿಟೋರಿಯಂ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅನ್ಕೊಂಡೆ, ಮೈ ಗಾಡ್, ಇಟ್ ಇಸ್ ಕ್ವೈಟ್ ಅ ಸೀರಿಯಸ್ ಥಿಂಗ್. I was like, my God ಅಂತ. ಇದು ಕೆಲವು ಜಾಗದಲ್ಲಿ ಮಾತ್ರ ನಮ್ಗೆ ಆಗುತ್ತೆ. ಒಂದ್ಸತಿ ಮಂಗಳೂರು, ಉಡುಪಿಗೆ ಹೋದಾಗ ಕೆಲವೇ ಸತಿ ಆಗೋದು. ಅಂಡ್ ಸ್ಪೆಷಲಿ ವೆನ್ ಯು ಟಾಕಿಂಗ್ ಅಬೌಟ್ ಥಿಯೇಟರ್, ರಂಗಭೂಮಿ ಅಂತೆಲ್ಲ ಅನ್ಸಿದಂಗೆ ಸುಮ್ಮನೆ ಬೊಗಳೆ ಮಾತಾಡಕ್ ಆಗಲ್ಲ. ಅಲ್ಲಿ ಕಾಲು ಇಟ್ಕೊಂಡು ಬರ್ತಿದಂಗೆ ಓಹೋ ಅಂತ ಅನಿಸ್ತು. ಅಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಘನತೆ ಇದೆ, ಒಂದು ಘನವಾದ ಗಾಂಭೀರ್ಯ ಅಡಗಿದೆ ಅಲ್ಲಿ. It makes the other person think. ನಿಮಗೆ ಗೊತ್ತಿಲ್ಲದೇನೆ ಆ ಗಾಂಭೀರ್ಯ ಅಡಗಿದೆ ನೋಡಿ. ನನ್ಗೆ ಯಾರು ಜೋರ್ ಮಾಡಿ ಹೇಳ್ಬೇಕಾಗಿಲ್ಲ, ಹಂಗ್ ಮಾತಾಡ್ಬೇಡ, ಹಿಂಗ್ ಮಾತಾಡ್ಬೇಡ, ಹೀಗ್ ಕೂರು ಅಂತ. ಇಟ್ ಇಸ್ ಆಲ್ರೆಡಿ ರಿಫ್ಲೆಕ್ಟಿಂಗ್. ದ ಮಿನಿಟ್ ನಿಮ್ ಜೊತೆ ಇದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೇನೆ ಆಟೋಮ್ಯಾಟಿಕ್ಲಿ ಐ ಬಿಕಮ್ ದಟ್ ಅಂಡ್ ಐ ಬೆಟರ್ ಬಿಕಮ್ ದಟ್. ಸೊ ದಟ್ ಇಸ್ ದ ಸ್ಟ್ರೆಂತ್. ದಟ್ ಇಸ್ ದ ಸ್ಟ್ರೆಂತ್. ಶಕ್ತಿ ಅದು, ರಂಗಭೂಮಿಯ ಶಕ್ತಿ, ರಂಗಭೂಮಿಯಲ್ಲಿನ ಪ್ರತಿಯೊಬ್ಬರ ಶಕ್ತಿ. ಎಷ್ಟು ಆಳ ಸಮಾಜದ ಬಗ್ಗೆ, ಯಾವುದೇ ಇಶ್ಯೂಸ್ ಬಗ್ಗೆ ನಿರ್ದೇಶಕರಿಗಿರುತ್ತೋ, ನನ್ನ ಅಂದಾಜಲ್ಲಿ ಲೈಟಿಂಗ್ ಟೆಕ್ನಿಷಿಯನ್ಗೂ ಇರುತ್ತೆ, ಪ್ರೊಜೆಕ್ಟರ್ ಪರ್ಸನ್ಗೂ ಇರುತ್ತೆ. So here we cannot differentiate. One who sits in the center is an intelligent man. The other person may not be intelligent ಅಂದ್ಕೊಟ್ರೆ ನಮ್ಮ ಮೂರ್ಖತನ ಆಗುತ್ತಲ್ಲ. ರಂಗಭೂಮಿ ಅದೆಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ. ನನಗಿವತ್ತು ಇಂಥ ಒಂದು ಘನತೆಯ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸುದರ್ಶನ್ ಅವರಿಗೆ, ಸತೀಶ್ ಅವರಿಗೆ ಹಾಗೂ ರಂಗಾಯಣದ ಎಲ್ಲರಿಗೂ ಮತ್ತು ನನ್ನ ಪ್ರೀತಿಯ ಗೆಳತಿ ಸ್ನೇಹಿತೆ ಶ್ರೀಮತಿ ಪ್ರೀತಿ ನಾಗರಾಜ್ ಹಾಗೂ ಮೈಸೂರಿನ ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ದೀಸ್ ಬ್ಯೂಟಿಫುಲ್ ಮೈಂಡ್ಸ್ ಅಥವಾ ನಮ್ಮ ಗಟ್ಟಿತನವನ್ನು ಉಳಿಸ್ಕೊಂಡು ನಮ್ಮ ನೆಲದ ಸೊಗಡನ್ನ ಕಾಪಾಡಿಕೊಂಡು ಅದ್ರ ಜೊತೆಯಲ್ಲೇ ಇವತ್ತಿನ ಜಗತ್ತಿನ ಬದಲಾವಣೆಗಳನ್ನ ನೋಡ್ಕೊಳ್ತಾ ಕಂಡುಕೊಳ್ತಾ ಎಲ್ಲವನ್ನು ಅರಿತು ಮತ್ತು ನಾವಾಗಿಯೇ ಇರಬೇಕು ಅನ್ನೋ ಒಂದು ಗಟ್ಟಿತನವನ್ನು ಮೆರಿತಾ ಇರುವಂತಹ ಎಲ್ಲ ಮೈಸೂರಿನವರಿಗೆ ನನ್ನ ಪ್ರೀತಿಯ
ಸಾಕಷ್ಟು ಮಾತುಗಳಾಗಿವೆ. ಸಿನಿಮಾ ನೋಡುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ರಂಗಭೂಮಿಯಲ್ಲಿ ಕೆಲಸ ಮಾಡುವವರು ಚಲನಚಿತ್ರದಲ್ಲೂ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಒಂದ್ಸರಿ ಸಿನಿಮಾಕ್ಕೆ ಹೋದವರು ಮತ್ತೆ ರಂಗಕ್ಕೆ ಬರೋದು ನಮ್ಮಲ್ಲಿ ಕಡಿಮೆ. ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಆ ಥರದ ಒಂದು ಅಂತರ ಇದೆ. ರಂಗಭೂಮಿಯಲ್ಲಿ ಮುಂಚೆ ಇದ್ವಿ ಅಂತ ಹೇಳ್ಕೊಳ್ಳೋಕ್ಕೂ ಮುಜುಗರ ಪಡುವಂತಹ ಜನ ಕೂಡ ಇದ್ದಾರೆ. ರಂಗಾಯಣದ 35ನೇ ವರ್ಷದ ಈ ಸಂದರ್ಭದಲ್ಲಿ ನಾನು ಈ ಬಹುರೂಪಿ ಬಹಳ ಅರ್ಥಪೂರ್ಣವಾಗಿ ನಿರಂತರ ನಡೀತಾ ಬಂದಿದೆ. ಒಂದೆರಡು ಬಹುರೂಪಿಗಳಿಗೆ ನಾನು ಭಾಗವಹಿಸಕ್ಕಾಗಿಲ್ಲ. ಬಹಳಷ್ಟು ಬಹುರೂಪಿಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಪ್ರೇಕ್ಷಕನಾಗಿ ಬಹಳಷ್ಟು ಕಲಿತಿದ್ದೇನೆ. ಜಗತ್ತು ಹೇಗಿದೆ ಅಂತ ನೋಡ್ಕೊಳ್ಳಿಕ್ಕೆ ಇರುವ ಎರಡೇ ಅವಕಾಶಗಳು ರಂಗಭೂಮಿ ಮತ್ತು ಚಲನಚಿತ್ರ. ಇವತ್ತು ಚಲನಚಿತ್ರ ಅದು ಎಷ್ಟು ವ್ಯಾಪಕವಾಗಿ ಜಗತ್ತನ್ನು ಒಂದು ಮಾಡುತ್ತೆ ಅಂತಂದರೆ, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೆಯುತ್ತೆ. ಈಗಲೂ ಕೂಡ ಮಾರ್ಚ್ 1ರಿಂದ 8ನೇ ತಾರೀಕಿನವರೆಗೆ ನಡೆಯುತ್ತೆ. ಆ ಸಿನಿಮಾಗಳನ್ನು, ಆ ಬಗೆಯ ಆಲೋಚನೆಗಳನ್ನು ಒಟ್ಟಿಗೆ ನೋಡುವ ಅತ್ಯದ್ಭುತವಾದ ಒಂದು ಫೆಸ್ಟಿವಲ್. ಪ್ರಸನ್ನ ಈಗಾಗಲೇ ಮನು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ದಾರೆ. ಅವರು ಫೈಂಡಿಂಗ್ ನೆಮೋ ಬಗ್ಗೆ ಹೇಳಿದ್ರು. ಬಹಳ ಅದ್ಭುತವಾದ ಒಂದು ಚಿತ್ರ, 13 ಆಸ್ಕರ್ ಅವಾರ್ಡನ್ನು ಪಡೆದಿರುವಂತಹ ಒಂದು ಕಾರ್ಟೂನ್ ಚಿತ್ರ. ದಯವಿಟ್ಟು ಮಕ್ಕಳು ಕಾರ್ಟೂನ್ ನೋಡ್ತಾ ಇದ್ರೆ ದಾಸಿ ಮಾಡಬೇಡಿ. ನಿಮಗೂ ಏನಾದ್ರು ಮಗುತನ ಇದ್ರೆ ಕೂತು ನೋಡಿ, ನೋಡಕ್ಕಾಗಿದ್ರೆ ಗಂಭೀರವಾಗಿ ಹೊರಗಾದ್ರೂ ಹೋಗಿ. ಯಾಕಂದ್ರೆ ಗ್ರೇಟ್ ಮೈಂಡ್ ಜೊತೆಯಲ್ಲಿ ಗ್ರೇಟ್ ಮೈಂಡ್ ಮಾತನಾಡ್ತಾ ಇರ್ತಾರೆ, ಸಂವಾದ ಮಾಡ್ತಾ ಇರ್ತಾರೆ. ಅದು ಛೋಟಾ ಭೀಮ್ ಇರ್ಬೋದು, ಮಿಕ್ಕಿ ಮೌಸ್ ಇರ್ಬೋದು. ಮಿಕ್ಕಿ ಮೌಸ್ನಂತಹ ಒಂದು ದೊಡ್ಡ ಸಿದ್ಧಾಂತವನ್ನ ಇನ್ಯಾವ ರೀತಿಯಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಗುತನವನ್ನ ಕೊಂದು ಅವರನ್ನ ಅಂಕಾಸುರರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲಾ ಪೇರೆಂಟ್ಸ್ಗಳ ಸಾಮಾನ್ಯ ರೋಗ ಇದೆ. ಆಯ್ತು, ರ್ಯಾಂಕ್ ಬಂದ ಆಮೇಲೆ ಏನಾಯ್ತು, ಆಮೇಲೆ ಏನಾಯ್ತು, ಅವನು ಓದಬಹುದಾದ ವಯಸ್ಸಿಗೆ ಓದ್ದಂಗೆ ಮಾಡ್ತಾ ಇದ್ದೀವಿ ನಾವು ಮಕ್ಕಳನ್ನ. ಅವನು ಸಿನಿಮಾ ನೋಡ್ಲಿ, ಕಾರ್ಟೂನ್ ನೋಡ್ಲಿ, ಚಿತ್ರ ಬರೀಲಿ, ಸಂಗೀತ ಕೇಳಲಿ, ಹಾಡು ಹೇಳಲಿ, ಅವುಗಳಿಂದ ಮನುಷ್ಯರು ಕೆಡ್ತಾರೆ ಅಂತ ಆಗೋದಾದ್ರೆ ಇಷ್ಟೆಲ್ಲ ಯಾಕೆ ಬೇಕಿತ್ತು? ಬಹುಶಃ ಅವನ್ ಬಿಟ್ಟು ಇನ್ನೇನು ಒಳ್ಳೆಯದನ್ನು ಗಳಿಸಕ್ ಸಾಧ್ಯ ಆಗಿದೆ ನಾವು. ಅದರಿಂದ ರಂಗಭೂಮಿ, ಚಲನಚಿತ್ರ ಒಂದಕ್ಕೊಂದು ಬೇರ್ಪಡಿಸ್ಲಿಕ್ಕೆ ಆಗಲೇ ಇರೋಂಥವು. ಸಾರಿನಲ್ಲಿರೋ ಉಪ್ಪನ್ನು ಬೇರ್ಪಡಿಸ್ಕೊಡು ಅಂತ ಕೇಳಿದ್ರೆ ಹೆಂಗೆ ಆಗಲ್ವೋ ಹಾಗೇನೆ ಇದು. ನನಗೆ ಚಿಲ್ಡ್ರನ್ಸ್ ಆಫ್ ಹೆವನ್ ಅನ್ನುವಂಥ ಒಂದು ಚಿತ್ರ, ಒಂದು ಜೊತೆ ಶೂನಲ್ಲಿ ತಂಗಿ ಮತ್ತು ಅಣ್ಣ ಇಬ್ಬರು ಮಾಡುವ ಸರ್ಕಸ್, ಇಡೀ ಇರಾನಿಯನ್ ಚಿತ್ರಗಳು ಇವತ್ತು ಜಗತ್ತಿನ ಮೇಲೆ ಉಂಟು ಮಾಡ್ತಾ ಇರುವಂತಹ ಪರಿಣಾಮ. ಬಹಳ ಒಳ್ಳೆಯ ಸಿನಿಮಾಗಳನ್ನ ಕಂಪೋಸ್ ಮಾಡಿದ್ದೀರಿ. ಬಿಡುಗಡೆ ಅದರಲ್ಲೂ ಮುಖ್ಯವಾಗಿ 12 ವರ್ಷದ ಸ್ಲೇವ್ಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಟಿಬೆಟಿಯನ್ ಸಮಸ್ಯೆಯನ್ನ ಕುರಿತದ್ದಾಗಲಿ ಒಂದಕ್ಕಿಂತ ಒಂದು ಅತ್ಯುತ್ತಮವಾದ ಚಿತ್ರಗಳನ್ನ ಈ ಫೆಸ್ಟಿವಲ್ ಅಲ್ಲಿ ಯಾರು ಮಾಡಿದ್ದಾರೆ. ಸತೀಶ್ ತಿಪ್ಟೂರ್ ಅವರ ನೇತೃತ್ವದಲ್ಲಿ ಈ ಬಹುರೂಪಿ ಬಹಳ ವ್ಯಾಪಕವಾಗಿ ಜಗತ್ತನ್ನ ಒಂದು ಕಡೆಗೆ ತರುವ, ಒಂದು ಕಡೆ ತಂದು ಮತ್ತಷ್ಟು ಜಗತ್ತಿನ ಬಗ್ಗೆ ಒಳ್ಳೆಯದನ್ನು ಯೋಚಿಸುವ ಒಂದು ಕೆಲಸ ಆಗ್ತಾ ಇದೆ. ಒಂದು ಒಳ್ಳೆಯ ಸಿನಿಮಾ ಇವತ್ತು ಜೈ ಭೀಮ್ ಕಾಮ್ರೇಡ್ ನಂತಹ ಅಥವಾ ಹೇ ರಾಮ್ ನಂತಹ ಅಶೋಕ್ ಪಟ್ವರ್ಧನ್ 2 ಚಿತ್ರಗಳು ಭಾರತದಲ್ಲಿ ಉಂಟು ಮಾಡಿರುವಂತಹ ಅದ್ಭುತವಾದ ಪರಿಣಾಮ ಬೇರೆ ಇನ್ನೆಷ್ಟೋ ಚಿತ್ರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂಬೇಡ್ಕರ್ ಚಲನಚಿತ್ರ ನಮ್ಮ ಮೇಲೆ ದೊಡ್ಡ ಆಲೋಚನಾ ಕ್ರಮವನ್ನೇ ಪಟೇಲರ ಚಿತ್ರ ನಮ್ಮ ಮೇಲೆ ಬೇರೆ ಪರಿಣಾಮವನ್ನು ಉಂಟು ಮಾಡಿತು. ನಮ್ಮ ಕೇಸರಿ ಹಾಗೂ ದೆಹಲಿಯ ರೈತರ ಚಳುವಳಿಯ ಬಗ್ಗೆ ಮಾಡಿದ ಒಂದು ಅದ್ಭುತವಾದ ಚಲನಚಿತ್ರ, ಅಥವಾ ತಮಿಳಿನ ಒಬ್ಬಳು ಹೊಸದಾಗಿ ಕಾಲೇಜನ್ನ ಕಲಿತವಳು ತನ್ನ ಕುಟುಂಬದ ಕೆಲಸದ ಕಕ್ಕೂಸ್ ಚಿತ್ರ ಇವತ್ತು ದೊಡ್ಡ ಚರ್ಚೆಯನ್ನ ಮಾಡ್ತಾ ಇದೆ. ಆದ್ಮೇಲೆ ರಂಗಕರ್ಮಿಗಳಾದ ಅಥವಾ ರಂಗಭೂಮಿಯಲ್ಲಿ ಕಲಿತ ಜೊತೆಗೆ ನೀವು ಡಿಜಿಟಲ್ ಯುಗದಲ್ಲೂ ಕೂಡ ಬಹಳ ಮುಖ್ಯವಾದ ಕೆಲಸಗಳನ್ನು ಮಾಡಬೇಕಾಗಿದೆ. ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಡ್ರಾಮಾ ಜೂನಿಯರ್ಸ್ನ ನಮ್ಮ ಮೊದಲ ಎಡಿಷನ್ ನಲ್ಲಿ ಬಂದ ಒಬ್ಬ ಸೂರಜ್ ಅನ್ನುವಂತಹ ಹುಡುಗ,
ಅವನು ಮತ್ತು ಅವನ ಅಜ್ಜಿಯ ಬಗ್ಗೆ ಇವತ್ತು ಬಹಳ ದೊಡ್ಡ ಸುದ್ದಿ ಚರ್ಚೆ ನಡೀತಾ ಇದೆ. ಮಾಸ್ ಮೀಡಿಯಾ ನಾವು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ತೀವಿ, ಒಳ್ಳೆದಕ್ಕೆ ಬಳಸ್ತೀವಿ. ನನಗೆ ಬಹಳ ಅದ್ಭುತ, ಒಬ್ಬ ಸಿದ್ದು ಪಾಟೀಲ್ ಅನ್ನುವಂಥ, ಸಿದ್ದು ಹಿರೇಮಠ ಅನ್ನುವಂಥ ಒಬ್ಬ 2 ಪಾತ್ರ ಮಾಡೋದು, ಬೇರೆ 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 ಅವರು ಮೀಮ್ಸ್ ಮಾಡ್ತಾ ನಮ್ಮನ್ನ ಬಹಳ ಬೇರೆಯದೇ ಆದ ಆಲೋಚನೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ನಾವು ಅವನ್ನ ಉದಾಸೀನ ಮಾಡೋ ಹಾಗೆ. ಸೊ ಅಭಿನಯ ಅನ್ನೋದು ಇವತ್ತು ಬಹಳ ವೈವಿಧ್ಯಮಯವಾಗಿದೆ. ಚಿತ್ರ ಕೂಡ ಡಿಜಿಟಲ್ ಯುಗದಲ್ಲಿದೆ. ನಾವು ಮೋಷನ್ ಪಿಕ್ಚರ್ ಯುಗವನ್ನು ದಾಟಿ ಡಿಜಿಟಲಿ ಬಂದಿದ್ದೀವಿ. ಸೊ ಡಿಜಿಟಲ್ಗೆ, ಅದಕ್ಕೆ ಸಿನಿಮಾ ಮೂಲತಃ ಒಂದು ಛಾಯಾಚಿತ್ರ 24 ಫ್ರೇಮ್ನ ಒಂದು ಮೂವಿಂಗ್ನ ತಂತ್ರಜ್ಞಾನದಿಂದ ಶುರುವಾದದ್ದು. ಒಂದು ಸ್ಟಿಲ್ ಫೋಟೋಗ್ರಫಿ ಮೂವಿಂಗ್ ಶುರುವಾದದ್ದು. ಎಕ್ಸಾಕ್ಟ್ ನೇಮ್ ಏನು ಅಂತಂದ್ರೆ ಸಿನಿಮಾ ಅನ್ನೋದೇ ಅದು ಸರಿಯಾದ. ಸಿನಿಮಾ ಅಂದ್ರೆ ಸಿಲಿಂಡರ್ ಅಂತ, ಸಿಲಿಂಡರ್ ಅಲ್ಲಿ ಸುತ್ತಾ ಇದ್ದಿದ್ದು. ಈಗ ಚಲಿಸುವ ಚಿತ್ರ ಇಲ್ಲ, ಈಗ ಡಿಜಿಟಲ್ ಯುಗದಲ್ಲಿದ್ದೀವಿ. ಅದರಿಂದ ಸಿನಿಮಾ ಅನೇಕ ಅವಸ್ಥೆಗಳನ್ನು ಪಡೆದಿದೆ. ನಮ್ಮ ಅಭಿವ್ಯಕ್ತಿಯ ಪ್ರಧಾನವಾದ ನೆಲೆ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾದ್ರು, ಒಂದು ಅರುಣ್ ಸಾಗರ್ ಚಲನಚಿತ್ರಕ್ಕೆ ಕೊಟ್ಟವರು, ರಂಗಾಯಣ ರಘು ಚಲನಚಿತ್ರಕ್ಕೆ ಹೋದರು, ಮಂಡ್ಯ ರಮೇಶ್ ಚಲನಚಿತ್ರಕ್ಕೆ ಹೋದರು. ಅವರು ಇವತ್ತು ಕೂಡ ರಂಗಾಯಣ ಅನ್ನುವ ಹೆಸರು ಇಟ್ಕೊಂಡೆ ಬಹಳ ಅದ್ಭುತವಾದ ಘಟ. ನೀವು ಈ ಪೊಲಿಟಿಕ್ಸ್ನಂತಹ ಪಾತ್ರವನ್ನು ನೋಡಿದ ರಂಗಾಯಣ ರಘು ಈ ಪುಗಳಂದಿ ಪ್ರವಾಸನದಿಂದ ಇಷ್ಟೊಂದು ಕಾಮಿಡಿ ಆರ್ಟಿಸ್ಟ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಇವತ್ತು ನಿನಾಸಂ ಜೊತೆಗೆ ಅನೇಕ ಜನ ನಟರು ಚಲನಚಿತ್ರದಲ್ಲಿ ಬಂದಿದ್ದಾರೆ. ರಂಗಭೂಮಿ ಬಹಳ ಮೊದಲಿನಿಂದ, ಅದು ಪುಟ್ಟಸ್ವಾಮಯ್ಯ ಅವರಿಂದ ಅಥವಾ ರಾಜ್ಕುಮಾರ್ ಅವರಿಂದ ಅಥವಾ ಸಮಕಾಲೀನ ಸಂದರ್ಭದವರೆಗೂ ಆಡಿಷನ್ಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ರಂಗಭೂಮಿ ನಿರಂತರ ಸಿನಿಮಾ ಕೊಡ್ತಾ ಬಂದಿದೆ. ಮುಖ್ಯವಾಗಿ ಈ ಬಿಡುಗಡೆಯ ಈ ಸಂದರ್ಭ ಚಲನಚಿತ್ರೋತ್ಸವದಲ್ಲಿ ಬಹಳ ಅರ್ಥಪೂರ್ಣ. ಮಕ್ಕಳ ಮನಸ್ಸನ್ನು ಮುದುಡದ ಹಾಗೆ, ಮಕ್ಕಳ ಇವತ್ತು ಈಗೇನು ನೋಡಿದ್ವಿ 3 ನಿಮಿಷದ ಯುನಿಸೆಫ್ ಚಲನಚಿತ್ರ, ಅದು 3000 ಪುಟಕ್ಕಿಂತ ಹೆಚ್ಚು ವಿಶ್ಲೇಷಿಸುವ ಶಕ್ತಿ ಅದಕ್ಕಿದೆ. ಒಂದೊಂದು ಶಾಟ್ ಕೂಡ ಅಲ್ಲಿ ಬಹಳ ಮಹತ್ವದ್ದು. ನಾನು ಅನೇಕ ಮನೋವರು ರೂಪಿಸಿರುವಂತಹ ಚಲನಚಿತ್ರಗಳಲ್ಲಿ ಅತ್ಯುತ್ತಮ ಸಿನಿಮಾಗಳನ್ನು ಬೇರೆ ಕಡೆ ನೋಡೋಕ್ಕಾಗದೇ ಇರೋವನ್ನ ರಂಗಾಯಣದಲ್ಲಿ ನೋಡಿದ್ದೀನಿ. ಇದೊಂದು ಅಪಾರ್ಚುನಿಟಿ. ಕೆಲವರೆಲ್ಲ ನೋಡಿದ್ದೀರಿ. ಶುಭವಾಗಿ ಬಹುರೂಪಿ ಬಹಳ ವ್ಯಾಪಕವಾಗಿ ತನ್ನ ಸಾಧನೆಯನ್ನು ವರ್ಷದಿಂದ ವರ್ಷಕ್ಕೆ ಬೆಳೆಸ್ತಾ ಬಂದಿದೆ. 35ನೇ ವರ್ಷದ ರಂಗಾಯಣಕ್ಕೆ ಶುಭವನ್ನು ಕೋರಿ ಭಾವನಾ ಅವರು ಬಹಳ ಅರ್ಥಪೂರ್ಣವಾದ ಮಾತುಗಳನ್ನಾಡಿ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆ ನಿರಂತರವಾಗಿ ಇರಲಿ, ನಮ್ಮ ಮನಸ್ಸಿನಲ್ಲಿ ನಿರಂತರವಾದ ಒಂದು ಸಿನಿಮಾ ಚಲಿಸ್ತಾ ಇರಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಧ್ಯಕ್ಷೀಯ ಭಾಷಣ ಸ್ವಲ್ಪ ಭಾರ ಆಯಿತು. ನನಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀಮತಿ ಭಾವನಾ ರಮಣ್ಣ ಅವರೇ ಹಾಗೂ ಗುರು ಸಮಾನರಾದ ಡಾಕ್ಟರ್ ರಾಜಪ್ಪ ದಳವಾಯಿ ಅವರೇ ಹಾಗೂ ಮತ್ತೊಬ್ಬ ರಂಗ ಸಮಾಜದ ಸದಸ್ಯರಾದ ಮಹಾಂತೇಶ್ ಗಜೇಂದ್ರಗಡ ಅವರೇ, ಮತ್ತು ಇಡೀ ಕಾರ್ಯಕ್ರಮವನ್ನು ಸಂಯೋಜಿಸಿರುವ ಮತ್ತು ಕ್ಯೂರೇಟ್ ಮಾಡಿರುವ ಗೆಳೆಯ ಮನು ಹಾಗೂ ನಮ್ಮ ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಸುದರ್ಶನ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಲನಚಿತ್ರೋತ್ಸವವನ್ನು ಸಂಘಟಿಸ್ತಾ ಇರುವ ಶಶಿಕಲಾ ಅವರೇ ಮತ್ತು ಇಲ್ಲಿ ಇರುವ ಎಲ್ಲ ನನ್ನ ಸಹೃದಯ ಸಿನಿಮಾ ಪ್ರಿಯರೇ, ಸಹೃದಯ ರಂಗಭೂಮಿಯ ಪ್ರೇಕ್ಷಕರೇ, ಅದೇ ಈ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ, ಬಹುಭಾಷಾ ನಾಟಕೋತ್ಸವ ಸಿನಿಮಾವನ್ನು ತನ್ನ ಅಂಗವಾಗಿ ಕಳೆದ 24 ವರ್ಷಗಳಿಂದ ರೂಪಿಸಿಕೊಂಡು ಬಂದಿದೆ. ಅದು ವರ್ಷದಿಂದ ವರ್ಷಕ್ಕೆ ಒಂದು ಸಂವಾದವನ್ನು ಗಟ್ಟಿಯಾಗಿ ಬೆಳೆಸಿದ ಒಂದು ಸಮುದಾಯದ ಜೊತೆಗೆ ಬಂದಿದೆ. ಈ ವರ್ಷದ ಬಹುರೂಪಿಯ ಆಶಯ ಬಿಡುಗಡೆ, ಸಾಮಾಜಿಕ ನ್ಯಾಯ, ಚಳುವಳಿಗಳು ಮತ್ತು ರಂಗಭೂಮಿ ಅನ್ನುವ ವಿಷಯದ ಕುರಿತಾಗಿ ಹಲವಾರು ಚಲನಚಿತ್ರಗಳನ್ನು, ಡಾಕ್ಯುಮೆಂಟರಿ ಚಿತ್ರಗಳನ್ನು ಮನೋವರು ಈ 6 ದಿನಗಳಲ್ಲಿ ಯೋಚಿಸಿಕೊಂಡಿದ್ದಾರೆ. ಹಾಗೆ ಈ ವರ್ಷದ ಬಹಳ ಮುಖ್ಯ
ಮುಖ್ಯ ಸೇರ್ಪಡೆ ಅಥವಾ ಸೇರ್ಪಡೆ ಅನ್ನೋದಕ್ಕೆ ಒಳಗೊಳ್ಳುವಿಕೆ ಅಂದರೆ ಮಕ್ಕಳ ಬಹುರೂಪಿ ಮಕ್ಕಳಿಗಾಗಿಯೇ ಒಂದು ರಂಗಮಂದಿರದಲ್ಲಿ 5 ದಿನಗಳ ರಾಷ್ಟ್ರೀಯ ನಾಟಕೋತ್ಸವವನ್ನು ಆಯೋಜಿಸುವುದು ಮತ್ತು ಕಡೆಯ 2 ದಿನಗಳು ಮಕ್ಕಳ ಚಲನಚಿತ್ರೋತ್ಸವವನ್ನು ರೂಪಿಸಿರುವುದು ಈ ವರ್ಷದ ಬಹುರೂಪಿಯ ಒಳಗೊಳ್ಳುವಿಕೆ. ಚಲನಚಿತ್ರ ಬಹಳ ಸಶಕ್ತವಾದ ಮಾಧ್ಯಮ. ಇವತ್ತು ಅದು ಎಷ್ಟು ಶಕ್ತವಾದ ಅಂದರೆ ಈ 3 ನಿಮಿಷದಲ್ಲಿ ನಾವು ನೋಡಿದ ವಿಡಿಯೋ 3000 ಪುಟಗಳಿಗೆ ಸಮ ಅಂತ ನಮ್ಮ ಡಾಕ್ಟರ್ ರಾಜನ್ ತಳವಾಯಿ ಅವರು ಹೇಳಿದರು. ನಿಜ, ಅಷ್ಟು ಪವರ್ಫುಲ್ ಆದ ಜನರನ್ನು ತಲುಪುವ ಶಕ್ತಿ ಚೈತನ್ಯ ಇರುವ ಮಾಧ್ಯಮ ರಂಗಭೂಮಿಯ ಜೊತೆಗೆ ಕೊಡುಗೊಡುವೆಯ ನಡೆಯೊಂದಿಗೆ ಹೋಗಬೇಕು. ಹಾಗಾಗಿ ಒಂದು ನನಗೆ ಅನಿಸ್ತದೆ, ಇವತ್ತು ನಾವು ಮೊಬೈಲಲ್ಲಿ ಎಷ್ಟೋ ಚಿತ್ರ ನೋಡ್ಬೋದು, ಏನೇನು ನೋಡ್ಬೋದು. ಯಾಕೆ ಈ ಥರದ ರಾಷ್ಟ್ರೀಯ ಚಲನಚಿತ್ರೋತ್ಸವಗಳನ್ನು ಈ ರೀತಿಯ ಉತ್ಸವಗಳಲ್ಲಿ ಸಂಘಟಿಸಬೇಕು? ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಹುಭಾಷಾ ಚಲನಚಿತ್ರಗಳು, ಬೇರೆ ಬೇರೆ ದೇಶ, ಭಾಷೆ, ಸಂಸ್ಕೃತಿ, ಸಮಸ್ಯೆಗಳ ಸಂಕೀರ್ಣತೆಯಿಂದ ಕೂಡಿರುವ ಚಿತ್ರಗಳನ್ನು ನಾವು ಇಲ್ಲಿ ಒಂದೆಡೆ ಒಂದು ಸಮುದಾಯವಾಗಿ ಒಂದು ಆಡಿಟೋರಿಯಂ ಒಳಗಡೆ ಕೂತ್ಕೊಂಡು ನನ್ನ ಪಕ್ಕದಲ್ಲಿರೋ ಜಾತಿ ಯಾವುದು, ಈ ಕಡೆ ಇರೋ ಧರ್ಮ ಯಾವುದು, ಇವರು ಯಾವ ಭಾಷೆ ಮಾತಾಡ್ತಾರೆ, ಇವು ಗಂಡ ಹೆಣ್ಣ ಏನು, ಯಾವುದೇ ತಾರತಮ್ಯ ಇಲ್ಲದೆ ಒಂದಾಗಿ ನೋಡುವ ಒಂದು ದೊಡ್ಡ ಏನು ಆಚರಣೆ ಇದೆಯಲ್ಲ, ಅದು ಚಲನಚಿತ್ರೋತ್ಸವದ ಬಹಳ ಮುಖ್ಯವಾದ ಆಶಯ. ಆ ಆಶಯ ಸಾಕಾರ ಆಗಬೇಕು. ಹಾಗಾಗಿ ಅದು ನಡೀತಾ ಬಂದಿದೆ. ಹಾಗಾಗಿ ಈ ಥರದ ಆಚರಣೆಗಳೇ ಸಮಾಜದಲ್ಲಿ ಸಾಮರಸ್ಯವನ್ನು ಮತ್ತು ಈ ಎಲ್ಲ ಕಲೆಯ ಎಲ್ಲ ಪ್ರಕಾರಗಳು, ಪೇಂಟಿಂಗ್ ಇರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ರಂಗಭೂಮಿ ಇರ್ಬೋದು, ಚಲನಚಿತ್ರ ಇರ್ಬೋದು, ಎಲ್ಲವೂ ತನ್ನ ಮಾನವೀಯ ಆಶಯಗಳೊಡನೆ ನಡೀತಾ ಬರ್ತದೆ. ಮಾನವೀಯ ಆಶಯ ಯಾವಾಗಲೂ ಒಂದು ಚಳುವಳಿಯ ಸ್ವರೂಪದಲ್ಲಿ ಇರ್ತದೆ. ಅದು ಬಿಡುಗಡೆಯ ಹೋರಾಟವನ್ನು ಮಾಡ್ತಾನೆ ಇರ್ತದೆ. ಆ ಥರದ ಒಂದು ಆಶಯ ಇವತ್ತು ಕೂಡ. ಆಮೇಲೆ ಈ ಬಿಡುಗಡೆಯ ಹೋರಾಟ ಬಹಳ ನಿರಂತರವಾದ್ದು. ಅದು ಇವತ್ತಿಗೆ ಹುಟ್ಕೊಂಡಿದ್ದಲ್ಲ. 12ನೇ ಶತಮಾನದಿಂದ ಇಲ್ಲಿವರೆಗೂ, ಅದಕ್ಕೂ ಹಿಂದಿಂದ ನೋಡ್ಕೊಂಡ್ಬಂದ್ರೂ ಇವತ್ತಿಗೂ ನಾವು ಅದನ್ನು ನಮ್ಮ ಎಲ್ಲ ವಿಚಾರಗಳ ಆಶ್ರಯಕ್ಕೆ ಕನ್ನಡಿಯಾಗಿ 12ನೇ ಶತಮಾನದ ಚಳುವಳಿಯನ್ನು ನೋಡಿದ್ರು. ಅಲ್ಲೂ ಕೂಡ ಬಹಳ ದೊಡ್ಡ ಬಿಡುಗಡೆಯ ಹೋರಾಟ 800 ವರ್ಷಗಳ ಹಿಂದೆ ನಡೆದಿತ್ತು. ಸೊ ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಸಿನಿಮಾವನ್ನು ಕೂಡ ನಮ್ಮ ಆಶಯವಾಗಿ ಸಿನಿಮಾವನ್ನು ಒಳಗೊಳ್ತಾ ಇನ್ನು ಮುಂದೆ, ನಾನು ಹಿಂದೆ ಕೂಡ ಮುನ್ನೂರ ಹತ್ರ ಮಾತಾಡಿದ್ದೆ, ಇಷ್ಟು ವರ್ಷಗಳ ಕಾಲ ರಂಗಾಯಣದಲ್ಲಿ ವಾರಾಂತ್ಯ ರಂಗ ಪ್ರದರ್ಶನಗಳು ನಡೀತಾ ಇತ್ತು. ಇನ್ನು ಮುಂದೆ ವಾರಾಂತ್ಯ ರಂಗ ಪ್ರದರ್ಶನದ ಜೊತೆಗೆ ವಾರಾಂತ್ಯ ಸಿನಿಮಾ ಪ್ರದರ್ಶನವು ಇನ್ನೂ ಕೂಡ ರಂಗಾಯಣ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅಂತ ಭಾವಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.